12th member of Sri Lanka. ಜಾಕೀರ್ ಬಾಯ್, ನಿಮ್ಮ ಎಲ್ಲ ಪ್ಲೇಯರ್ಸ್ ಅನ್ನ ಡಗೌಟ್ ಅಲ್ಲಿ ಕೂರೋದಕ್ಕೆ ಹೇಳಿ. ಸಿಟ್ ಡೌನ್ ಪ್ಲೀಸ್, ಸಿಟ್ ಡೌನ್. ಅಂಗಳ ಒಳಭಾಗದ ಧನುಷ್ಕ ಮತ್ತು ಸಮೀರ ಇಬ್ಬರು ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರರೇ. ಮೊದಲ ಹಂತದಲ್ಲಿ ಅಂಗಳ ಒಳಭಾಗವನ್ನು ಕಡ್ಕೊಳ್ತಾ ಇದ್ದಾರೆ. ಧನುಷ್ಕ ಅಂಡ್ ಸಮೀರ ಇನ್ ದ ಸೈಡ್ ಆಫ್ ಸೂಪರ್ ಫ್ಯಾಷನ್ ಶ್ರೀಲಂಕಾ. ತುರುವೇಕೆರೆ 12ನೇ ಆಟಗಾರನ ಕಳಿಸ್ಕೊಡಿ. ಎಸ್, ಓಕೆ. ಲೆಫ್ಟ್ ಇಸ್ ಸಮೀರ, ರೈಟ್ ಹ್ಯಾಂಡೆಡ್ ಧನುಷ್ಕ. ಎಸ್, ಸಂಪರ್ಕ ಗಮನಕ್ಕೆ. ಟೈಮರ್ ಇಸ್ ಆನ್. 1 ಗಂಟೆ 27 ನಿಮಿಷ. ಮೊದಲ ಓವರ್ನಲ್ಲಿ ನಿರಂಜನ ಟು ಸಮೀರ, ಶ್ರೀಲಂಕಾ ವರ್ಸಸ್ ತುರುವೇಕೆರೆ ಪಂದ್ಯಾಟ ಆರಂಭಗೊಳ್ತಾ ಇದೆ. ಸಮೀರ ಇದರ ಮಧ್ಯೆ ಬಹಳ ಸಮರ್ಥ ಹೊಡೆತ, ಡೀಪ್ ಆಕ್ಷನ್ ಕೌರ್ಸ್ ಭಾಗದಲ್ಲಿ ಡ್ರೈವ್ ಅನ್ನು ಮಾಡಿದಂತ ಆಟಗಾರ. ಬಹಳ ಉತ್ತಮ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಕೂಡ ಸಮೀರ ಮೊದಲ ಹಂತದಲ್ಲಿ ಆಡ್ತಾ ಇದ್ದಾರೆ ಶ್ರೀಲಂಕಾ ಸೂಪರ್ ಫ್ಯಾಷನ್ ಪರವಾಗಿ. ಹೊಸನಗರ ಬ್ರದರ್ಸ್ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಕೂಟ 3ನೇ ದಿನ ಕಾಲಿಡ್ತಾ ಇದೆ. 2ನೇ ಬಾರಿ ಸ್ಲೋವ ಡೆಲಿವರಿ. ಜೈ ಭಾರತ. ತುರುವೇಕೆರೆ ಅನ್ನುವಂಥದ್ದು ಬಂದಾಗ ಕನ್ನಡದ ಚಿತ್ರನಟ ಜಗ್ಗೇಶ್ ಅವರ ತವರೂರು ಕೂಡ ಇದೇ ತುರುವೇಕೆರೆ. ಅದೇ ತಾಣದಿಂದ ಬಂದು ಹೊಸನಗರದಲ್ಲಿ ಆಡ್ತಾ ಇದ್ದಾರೆ. ಜೈ ಭಾರತ. 3ನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು. ಸಮೀರ ಮುಖ್ಯವಾಗಿ ಫೈನಲ್ ಭಾಗದಲ್ಲಿ ಮೊದಲ ಬೌಂಡ್ರಿ, 4 ಓಟಗಳು. ಬಹಳ ಉತ್ತಮ ಹೊಡೆತ ಶ್ರೀಲಂಕಾ ಸೂಪರ್ ಫ್ಯಾಷನ್ ಪರವಾಗಿ. ಮೊದಲ 2 ಎಸೆತಗಳನ್ನು ಬಹಳಷ್ಟು ಎಚ್ಚರಿಕೆ ನಿಭಾವಣೆ ಮಾಡಿದಂತ ಲೆಫ್ಟಿ ಸಮೀರ 3ನೇ ಚೆಂಡನ್ನು ಡೀಪ್ ಭಾಗದಲ್ಲಿ ಫುಲ್ ಮಾಡಿದ್ರು. ಮೊದಲ ಬೌಂಡ್ರಿಯ ಸೇರ್ಪಡೆ ಕೂಡ ಸೂಪರ್ ಫ್ಯಾಷನ್ ಶ್ರೀಲಂಕಾ 4 ಫಾರ್ ವಿದೌಟ್ ಲಾಸ್. ಮತ್ತೆ ಬರ್ತಾ ಇದ್ದಾನೆ ನಿರಂಜನ. 4ನೇ ಬಾರಿ ಎಸೆದ ಚೆಂಡು. ಇದರ ಮಧ್ಯೆ ವೈಟ್ ಬಾಲ್ ಔಟ್ ಸೈಡ್ ದಿ ಆಫ್ ಸ್ಟಂಪ್. ಸ್ವರೂಪ್ ಮತ್ತು ಮಂಜು ಈ ಪಂದ್ಯಾಟದ ಅಂಪೈರ್ಸ್ಗಳು. 5 ಓಟಗಳು. ಇದರ ಮಧ್ಯೆ ಹೈ ಲೆಫ್ಟ್ ಶಾಟ್ ಸಮೀರ ಈ ಬಾರಿ ಲಾಂಗ್ ಆಫ್ ಭಾಗದಲ್ಲಿ ಮೊದಲ ಹೋದರೆ ಆಘಾತವನ್ನು ಕಂಡ ಸಮೀರ ವಾಪಸ್ 5ಕ್ಕೆ 1. ನಿಶಾಂತ್ ನ್ಯೂಮನ್ ಅಂಗಳ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ.
ಅಂಗಡ ಒಳಭಾಗದಲ್ಲಿ ನಿಶಾಂತನ ಸೇರ್ಪಡೆ ಮೊದಲ ಹೋದರಿ ಆಘಾತವನ್ನು ಕಂಡ ಶ್ರೀಲಂಕಾ. ಬಹಳ ಪ್ರಮುಖ ಆಟಗಾರ ಸಮೀರ ವಾಪಸ್ ಉತ್ತಮದ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಬಾರಿ ನಿರಂಜನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಕೊನೆ ಒಂದೇ ಸಭಾಕಿ ಇದೆ. 8 ಓವರ್ಗಳ ಮಾರತ ನಿರೀಕ್ಷಿನ ಪಂದ್ಯಾಟ ಇದಾಗ್ತಾ ಇದೆ. ಶ್ರೀಲಂಕಾ ವರ್ಸಸ್ ತುರುವೇಕೆರೆ. ಉತ್ತಮದ ಹೊಡೆತ ಕವರ್ ಸುಮಾಗಿದ ನಿಶಾಂತ ಮೊದಲ ಓಟವನ್ನು ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಮುಗಿಸಂತ ನಿರಂಜನ 6 ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂಡ್ ಆಫ್ ನಂಬರ್ 1 ಶ್ರೀಲಂಕಾ 6 ಫಾರ್ ಲಾಸ್ ಆಫ್ 1. Hello. ಹೊಸ ಬೌಲರ್ ಪರಿಚಯವನ್ನು ಕಾಣ್ತಾ ಇರುವಂತ ತುರುವೇಕೆರೆ ಮತ್ತೊಂದು ಬೌಲರ್. ಅಣ್ಣ ಬೌಲರ್ ಹೆಸರು ಹೇಳ್ರಿ. ತುರುವೇಕೆರೆ ರಾಘು. ಅಂಡ್ ಆಫ್ ನಂಬರ್ ಶ್ರೀಲಂಕಾ ವೆರಿ ಫಸ್ಟ್ ಓವರ್ 6 ಫಾರ್ 1. ನಿಶಾಂತ ಒಂದೆಡೆ, ಧನುಷ್ಕಾ ಮತ್ತೊಂದೆಡೆ. ರಾಘು 2ನೇ ಓವರ್ ಮೊದಲ ಚೆಂಡು ಇತರ ಬಹಳ ಸಮರ್ಥ ಹೊಡೆತ ಬೇಸ್ಫೀಲ್ಡ್ ಮೊದಲ ಭಾಗದಲ್ಲಿ ಒಂದೆಡೆ ಸೇರ್ಪಡೆ 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿದ್ರು. 2 ಓಟಗಳ ಪೂರೈಕೆ. ಶ್ರೀಲಂಕಾದ ಖಾತೆ ಕೂಡ 8 ಓಟವನ್ನು ತಲುಪ್ತಾ ಇದೆ. ಸೂಪರ್ ಫ್ಯಾಷನ್ ಶ್ರೀಲಂಕಾ ದ್ವೀಪ ರಾಷ್ಟ್ರ ವಿಶ್ವಕಪ್ನಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನೇ ಕೂಡ ತನ್ನ ತೆಕ್ಕೆಗೆ ಪಡ್ಕೊಂಡಂತ ಒಂದು ರಾಷ್ಟ್ರ ಕೂಡ ಶ್ರೀಲಂಕಾ. ಮತ್ತೆ ಲಕ್ಷಕ ಭಾಗದಲ್ಲಿ ಬಿದ್ದ ಚೆಂಡು ಇತರ ವೈಟ್ ಬಾಲ್ ಔಟ್ ಸೈಡ್ ದ ಲೆಗ್ ಸ್ಟಂಪ್. ಶ್ರೀಲಂಕಾ ಸ್ಕೋರ್ ಇಸ್ ಆನ್ 9. 9 ಓಟಗಳು ದಾಖಲಾಗ್ತಾ ಇದೆ. S7 ಟೂರ್ನಮೆಂಟ್ ಅನ್ನು ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮತ್ತೆ ರಾಘು 2ನೇ ಬಾರಿಗೆ ಹೆಸರಾದ ಚೆಂಡು ಔಟ್ ರೇಂಜ್ ಆಗ್ತಾ ಇದೆ. ನಿಶಾಂತ ಹೊಡೆತ ಥರ್ಡ್ ಭಾಗದಲ್ಲಿ ಕ್ಷೇತ್ರಕ್ಷಣೆ ವೈಫಲ್ಯ. 2 ಓಟಗಳ ಪೂರೈಕೆ ಕೂಡ ನಿಶಾಂತ ಖಾತೆಗೆ. ಸೂಪರ್ ಫ್ಯಾಷನ್ ಶ್ರೀಲಂಕಾ ಮೊತ್ತ 11 ಓಟವನ್ನು ತಲುಪ್ತಾ ಇದೆ. 2022-23 ಕ್ರೀಡಾ ಋತುವಿನಲ್ಲಿ ಬೆಂಗಳೂರಿನ ಫ್ರೆಂಡ್ಸ್ ತಂಡ ಮೊದಲ ಬಾರಿಗೆ ಶ್ರೀಲಂಕಾ ತಂಡವನ್ನು ಬೆಂಗಳೂರಿಗೆ ಬರಮಾಡಿಕೊಂಡಿತ್ತು. ಅಲ್ಲ, ಭಾರತೀಯ ದೇಶ ಕರೆಸಿಕೊಂಡಿತ್ತು. ಫ್ರೆಂಡ್ಸ್ ಬ್ಯಾಂಗ್ಳೂರ್ ಆ ನಿಟ್ಟಿನಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ವೈಡ್ ಬಾಲ್ ಔಟ್ ಸೈಡ್ ದ ಲೆಗ್ ಸ್ಟಂಪ್. ಮೊದಲ ಫ್ರೆಂಡ್ಸ್ ಹಗಲು ರಾತ್ರಿ ಪಂದ್ಯಾಟ ಸೂಪರ್ ಫ್ಯಾಷನ್ ಶ್ರೀಲಂಕಾ ಪಂದ್ಯಾಟವನ್ನು ಆಡಿತು. ಮತ್ತೊಂದು ತಂಡ ವೀನಸ್ ಬೊಲೋಗ್ನ ಕೂಡ ಅದೇ ಒಂದು ಟೂರ್ನಮೆಂಟ್ ಅನ್ನು ಆಡಿತು. ಓಟ್ಗಳು ಮಾಡ್ತಾ ಇಲ್ಲ. ಶ್ರೀಲಂಕಾ 12 ಫಾರ್ 1. 3 ರನ್ಸ್ಗಳು ಬಾಕಿ ಇದೆ. ರಾಘು 2 ಬಾಲ್ಗಳನ್ನು ವೈಟ್ ಬಾಲ್ ಆಗಿ ಎಸೆದಂತ ಬೌಲರ್ 4ನೇ ಚೆಂಡನ್ನು ಎಸಬೇಕಾಗ್ತಾ ಇದೆ. 2ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಅಂಗಡ ಭಾಗದಲ್ಲಿ ಮತ್ತೊಂದು ಬಾಲ್ ಸಮರ್ಥ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ ಸಿಮರಕ್ಕೆ ಅಂಚಿನಲ್ಲಿ ಮತ್ತೊಂದು ಸಮರ್ಥ ಹೊಡೆತ. 2 ಓಟಗಳ ಪೂರೈಕೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಇವಾಗೆಲ್ಲ ಶ್ರೀಲಂಕಾ ದೇಶ ಈ ಒಂದು ತಂಡಕ್ಕೆ ಈ ಊರಿಗೆ ಬರಬೇಕಾಗಿದ್ರೆ ಮೂಲ ಕಾರಣ ಇದನ್ನ ಹೇಳ್ತಾ ಇದ್ದೇವೆ. ನಮ್ಮ ದೇಶ ವಿಶ್ವದ ಅತ್ಯುತ್ತಮ 6ನೇ ರಾಷ್ಟ್ರವಾಗಿ ಗುರುತಿಸಲ್ಪಟ್ಟರು ಕೂಡ ಆರ್ಥಿಕತೆ ವಿಚಾರಕ್ಕೆ ಬಂದಾಗ ಶ್ರೀಲಂಕಾ ಬಹಳಷ್ಟು ಹಿಂದುಳಿದ ರಾಷ್ಟ್ರವಾಗಿ ನಮಗೆ ಕಾಣುತ್ತೆ. ಆದ್ರೆ ಆ ದೇಶದ ಒಂದು ತಂಡವನ್ನ ಈ ನಮ್ಮ ಹೊಸ ನಗರಕ್ಕೆ ಕರೆತರುವಂತ ನಿಟ್ಟಿನಲ್ಲಿ
ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿರುವವರು ಅತಿ ದೊಡ್ಡ ಮಟ್ಟದ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿರುವಂತ ವಿದ್ಯಾಧರ್ ಗುರುಶಕ್ತಿ ಅಧ್ಯಕ್ಷರು ಸಿಮೋಲ್ ಶಿವಮೊಗ್ಗ, ಸತೀಶ್ ಬಾವಿಕಟ್ಟೆ ಅವರು ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, DVR ವಿನಯ್ ಕುಮಾರ್ ರವರು ಕಳೂರು ಸೊಸೈಟಿ ಅಧ್ಯಕ್ಷರು, ತುಂಗ ಅಡಿಕೆ ಮಂಡಿ ಅಧ್ಯಕ್ಷರು ಕೂಡ, ರಾಮೇಶ್ವರ ದೇವಸ್ಥಾನದ ಪ್ರಮುಖರು ಕೂಡ ಹೌದು, ರವಿ ಗುಬ್ಬಿಗ ಹಾರ್ಡ್ವೇರ್ ನ ಮಾಲೀಕರು, ನಿರ್ದೇಶಕರು ಕಳೂರು ಸೊಸೈಟಿ, MN ಸುಧಾಕರ್ ಜಿಲ್ಲಾ OBC ಅಧ್ಯಕ್ಷರು ಹಾಗೂ ಟೌನ್ ಪಂಚಾಯತ್ ಹೊಸನಗರದ ಮಾಜಿ ಅಧ್ಯಕ್ಷರು ಕೂಡ ಅಲ್ಲದೆ DVR ಮಾಲೀಕ್ ಅವರು, DVR ಶೋರೂಮಿನ ಮಾಲೀಕರು, ನವೀನ್ ಸುಪ್ರದೀಪ್ ಅವರು ಮಾಲೀಕರು, ಸುಪ್ರದೀಪ್ ಇಲೆಕ್ಟ್ರಿಕಲ್ಸ್ ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸಹಕಾರ ಈ ಹೊಸನಗರ ಇತಿಹಾಸದಲ್ಲೇ ಬಹುಶಃ ಇದು ಐತಿಹಾಸಿಕ ದಾಖಲೆಯೂ ಕೂಡ. ಅಂಡ್ ಆಫ್ ನಂಬರ್ 2 ಸ್ಕೋರ್ 15-1. ಹಲೋ, ಒಂದು ದಾಖಲೆಯ ಪಂದ್ಯಾಕೂಟಕ್ಕೆ ಈಗಾಗಲೇ ಹೊಸನಗರದ ಪ್ರೇಕ್ಷಕ ಮಹಾಶಯರು ಆಗಮಿಸ್ತಿದ್ದಾರೆ. ಎಲ್ಲ ಪ್ರೇಕ್ಷಕರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀಲಂಕಾ is playing after the completion of first legal 2 hours. Sri Lanka 15 for a loss of 1 wicket. ನೆಕ್ಸ್ಟ್ ಹೊಸನಗರ ಜನತೆಗೆ ಮತ್ತೊಂದು ಸೌಭಾಗ್ಯ ಸಿಗ್ತಾ ಇದೆ ನೋಡಿ. ಶ್ರೀಲಂಕಾ ಲ್ಯಾಂಗ್ವೇಜ್ ನಲ್ಲಿ ನಾವು ಈ ಕಾಮೆಂಟ್ರಿ ಕೇಳ್ತೀವಿ. ಓವರ್ ಟು ಯು ಮಿಸ್ಟರ್ ನಿಸ್ಮಿ. Thank you, Mr. Mantesh and Mr. Wayne. You're all warmly welcome to this wonderful tournament which is organized by Hassanagara Brothers, Hassanagara Friends Trophy 2025 in progress fashions. Now they are playing against team. Go now 16 for 1. Nishanta Veerakan and Danushka Sampath skipper at the center. I will give a brief summary. All the Sri Lankan fans, they are watching this contest via S7 YouTube channel. So I'm really sure large numbers, thousands of spectators are watching this contest. So now the bowler Niranjan now ready to bowl the next delivery against Nishanta Veerakan. India with Mangalore Brothers Kradakin Krida Samaji Sangidani Kilabadi Taragamala Utila Brandi Sitting Shanta Veerakan Pare Lakana long on the she lofted on dry Parak Lakuno Hayaka to Karagane and Molakunu Sankawa then Lakuno we see Dekadakwa Hiranaginoa. Bit of a flighter delivery from Niranjan Nishanta Veerakan. You all know about him because he was the man of the match or the man of the series when Venus Bologna became the runners-up in Friends Bengaluru Trophy in year 2024. Now Nishanta Veerakan left-hand on strike. Now this is the beauty of sub-ball cricket. Sri Lankan #1 team as well as #2 all joined this squad this time. Played up Paisley. Cuts it away towards the backward point. They go through for a couple. Good running between the wicket. So with that couple has come Muzantuna 24. Sri Lanka Super Fashion playing under the management of Mr. Janaka Peris. So thank you all the
fans, the organizing committee, all around Hasanagar for warmly welcoming us. Thanks a lot for your great hospitality. Now Niranjan right arm around the wicket, runs and pass to Veera Khan. Good delivery. This time plays it away to a short in between mid-off and extra cover. No chance of a run. Good sunny conditions out here to play cricket. So a wonderful setting. I do believe when the game progresses, most of the spectators will join with us to see the contest between bat and ball. Veera Khan tried to play a slug sweep, but wicketkeeper was not be able to connect it cleanly. Anyway, they go through for a couple of runs with that couple. So Muzantina 26 for 2 is to putting up a good partnership for the second wicket. So I do believe Sri Lankans, they have got a solid lineup, but we cannot underestimate the talents of these Indian players. They are playing really competitive cricket. So we will witness so many nail batters. There comes Sadama. Around the wicket, runs and boss. Veera Khan played up pitch. Will it be taken? Yes, it is. So that's the end of Nishanta Veera Khan. He has to depart with his score on 26. They are losing their second wicket. මේ වන විට මුල්ලක්කුඩු සංඛ්‍යාව ලක්ුණු 26ක්ව තිබේදී ශ්‍රී ලංකා සුපර් ෆැෂන් කණ්ඩායමේ දෙවන විකට් බිඳ වැටෙන ආකාරය දක්වා ලැබෙනවා. ඩැවියන ක්‍රොඩකා මැනවින් පිට හසුරුවමින් සිටි නිශාන්ත වේරකාන් ලක්ුණු 15කට ක්‍රඩා පිට ඉදිරිවත් වන්නේ නිරංජන්ගේ පාද ඉදිරියේ උඩ පාදුවක් ලබා දීමෙන් තපොළදී இலங்கை சூப்பர் ஃபேஷன் அணியின் இரண்டாவது விக்கெட் ஆட்டமிழக்கிறது. ஆட்டமிழந்து செல்லும் வீரர் நிஷாந்த வீரகான் 15 ஓட்டங்கள் பெற்ற நிலையிலே நிரஞ்சனின் பந்து வீச்சில் பிடியெடுத்து ஆட்டமிழக்கிறார். மொத்த ஓட்ட எண்ணிக்கை 26 இருக்கும் பொழுது புதிய துடுப்பாடு வீரர் திலின சமரதுங்க ආඩගලම් නොලේදුල්ලා නාක පිතිකරුවා තිලින සමරතුංග යනෙකතු ආනේ ධනුෂ්ක සම්පත් සමග ඔබ සියසින් නරඹිය යුතු අවස්ථාවක් ඉන්දියාවේ ශ්‍රී ලංකාවේ අංක 1 සුපර් ෆැෂන් අංක 2 වීනස් නියෝජනය කර ලබන විවාදයකින් තොරව මේ වක්වානුවේ ශ්‍රී ලංකාවේ ආකර්ෂණීයම පිතිකරුවන් දක්ුණා පිතිකරුවන් යුගලය දැන් ඉන්දියාවේ හොසනගරි ෆ්‍රෙන්ච් කුසලාන තරග මාලාව තුල පිට හසුරුවන ආකාරය දක්වා ලැබෙනවා. තිලින සමරතුංග is a technically sounded player. And the other end, Dhanushka Sampath is a pinch hitter. So we have to wait and see what sort of approach they will use again. This Indian bowling lineup. Score now 26 for 2. So we are inviting all the viewers around this wonderful venue to see the contest between bat and ball. So 11 Indian teams, 1 Sri Lankan teams, altogether 12 teams will complete. Firstly, we will have a league round, and after that, the quarterfinals. There he comes out, Amaranz and Boss. This time plays it away towards cover point. No chance of a run. Dhanushka Sampath is using number 27. You all might remember great Mahela Jayawardene. At the other end, Tilina Samaratunga is 18. You might remember Virat Kohli over to Mr. Vinay. ನ್ಯಾಷನಲ್ ಲೆವೆಲ್ ಮ್ಯಾಚ್ ನಡೀತಾ ಇದೆ. ಒಬ್ಬರನ್ನ ಕಳಿಸ್ಕೊಡಿ ಈ ಕಡೆ. ರಕ್ಷಿತ್ ಅವರು ತಪ್ಪು ತಿಳ್ಕೋಬೇಡಿ. Thank you, Mr. Vinay. This is the beauty of cricket. Bit of English, bit of Sinhala, Sri Lankan mother language. I do believe in Sri Lanka, a lot of people are speaking Tamil as well. If you come here, Kannada, so multiple languages, beauty. That is the beauty of cricket. Multiple players, different skills they do have. They are representing different teams. There he comes out, Ahmad Dhanushka Sampath trying to play a big one. Good delivery. Asking the question. Big shot from the ball and some of the fielders. But umpire was unmoored. So a bit of a flighter delivery from the bowler. Manju is slowly walks back to his mark. Manju also a really popular name in Sri Lanka. No doubt about that. He's ready to bowl the next delivery. Dhanushka Sampath and Tilina Samaratunga. These two were the number 1 and number 2 according to Sri Lankan batsmen, softball batsmen's ranking. So promising right-handers. They have to do a job with the bat in front of this huge Indian crowd. So far, so good from Manju. He is not allowing Dhanushka Sampath to free his arms as he wish. Manju taking his time. Right arm over the wicket. Runs and balls to Dhanushka Sampath. This time plays it away to a short mid-wicket. They go through for a single.
With the singles come Muzante now 27. 27 for 2 now. Tilina Samaratunga is taking his guard. He's a really Virat Kohli lover. No doubt about that. That's why he's using number 18. Because he's loving the run machine of India. Virat Kohli. There he comes, Shanama. Right arm over the wicket. Runs and balls to Samaratunga. Plays it away towards mid-off. They got through for a single. He's not in a hurry. He's taking his time. Once he's settled down, he will play big shots. Such a talented cricketer, but we cannot underestimate this man. Danushka Sampath is the number 1 sub-ball cricket batsman in Sri Lanka for many years. You can see this contest on S7 YouTube channel. This time played up Paisley, but it was landed in no man's land. Only a single. Risky batting from Sampath. So with the singles come Muzante now 29. You can subscribe S7 YouTube channel. I do believe already a lot of Sri Lankans, they are watching this contest on S7 YouTube channel, because when we are coming here, they're asking when you are going to play. That's an indication how much eager they are all to watch this contest. Now the right armer, Manju, so far so good. Although he's not bowling with a great pace, but the important thing is he's bowling with a good consistency. He's maintaining a good line of length. Samaratunga trying to play a smashing cut shot, but didn't make any contact. At the end of the 4th over, Sri Lanka super fashion now 29 for 2. May want to Siwana Paduare ni mabadak bit Sri Lanka super fashion kada malak 29යි wicket එකක් වේද වැටි. දැවිගේ ක්‍රඩකින් දෙදෙනා සමීර සඳරුවා ලක් 4කට ඉෂාත වීරකාන් ලක් 15කට කඩා පිළිවත් තුනේ නදවි පාන්දර පාර දෙන ධනුෂ්ක සම්පත් ලක් 3ක් සහ විශේෂයෙන්ම තිලින සාමරතුංගේ 1 ලකුණක් ලබාගෙන කඩක් කරනවා. Over to Mr. Vinay to give you the ball by ball commentary. ಧನ್ಯವಾದಗಳು ರೇಷ್ಮೆ ಅವರಿಗೆ. ಇವತ್ತು ಶ್ರೀಲಂಕಾ ದೇಶದಲ್ಲಿ ಇದ್ಕೊಂಡು ಹೊರ ನಮ್ಮೂರಿನ ಪಂದ್ಯಾಟವನ್ನ ಶ್ರೀಲಂಕಾದ ದೇಶದವರು ನೋಡ್ತಾರೆ ಅನ್ನೋದಕ್ಕೆ ಇದರ ಮೂಲ ಕಾರಣ. ಈ ತಂಡವನ್ನ ಬರ ಮಾಡಿಕೊಳ್ಳುವುದಕ್ಕೆ ಬಹಳಷ್ಟು ತಾಂತ್ರಿಕ ಕೆಲಸಗಳು ನಡಿಬೇಕಾಗಿತ್ತು. ಇವರೆಲ್ಲರ ಆಗಮನಕ್ಕೆ ಅತಿ ದೊಡ್ಡ ಮಟ್ಟದ ಸಪೋರ್ಟ್ ಅನ್ನ ಮಾಡಿದಂತ 7 ಮಂದಿ ನಮ್ಮ ಹೃದಯ ಶ್ರೀಮಂತಿಕೆ ಪ್ರೋತ್ಸಾಹಕರು, ಇದರ ಪ್ರಮುಖ ರೂವಾರಿಗಳು ಕೂಡ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರ ಪರವಾಗಿ. ಅಂಡರ್ 4 ನಂಬರ್ 1 ನಾವು ಶ್ರೀಲಂಕಾ ಸೂಪರ್ ಫಾಸ್ಟ್ ಇಂಡಿಯಾ 29 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಒಂದೆಡೆ ಧನುಷ್ಕಾ ಮತ್ತೊಂದೆಡೆ ತಿಲಿನ ಆಡ್ತಾ ಇದ್ದಾರೆ. ಇಬ್ಬರು ಕೂಡ ಈ ತಂಡ ವೆರಿ ಇಂಪಾರ್ಟೆಂಟ್, ಬಹಳಷ್ಟು ಪ್ರಮುಖ ಆಟಗಾರರು. ಇನ್ನುಳಿದ 4 ಓವರ್ಗಳಲ್ಲಿ ಇವಾಗ ಆದಷ್ಟು ಓಟ್ಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ದಿಲೀಪ ಬಂದ್ರು 5ನೇ ಓವರ್ ಮೊದಲ ಚೆಂಡಿಗಾಗಿ. ಹೊಸನಗರ ಮೈದಾನದಲ್ಲಿ ನಿಧಾನವಾಗಿ ಸಮರೋಪಾದಿ ಪ್ರೇಕ್ಷಕರ ಜಮಾವಣೆ ಆಗುವ ಸೂಚನೆ ಬರ್ತಾ ಇದೆ. ಧನುಷ್ಕಾ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಜೈ ಭಾರತ ತುರುವೇಕೆರೆ ಯುವ ಆಟಗಾರ ದಿಲೀಪನನ್ನ ಬಳಸ್ತಾ ಇದೆ 5ನೇ ಓವರ್ಗಾಗಿ. 5ನೇ ಓವರ್ ಮೊದಲ ಚೆಂಡು. ಧನುಷ್ಕಾ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳ ಸುತ್ತ ಬರುತ್ತೊಂದು ಎಸೆತ. ಜೈ ಭಾರತ ತುರುವೇಕೆರೆ ಯುವ ಆಟಗಾರ ದಿಲೀಪ್ ಆಡ್ತಾ ಇದ್ದಾನೆ ಈ ಬಾರಿ ಎಸ್ಗಾರಿಕೆ ಭಾಗದಲ್ಲಿ. ಈ ಒಂದು ಭಾಗದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳುವ ತಂಡ 3 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನ ಕೂಡ ಪಡ್ಕೊಳ್ತಾರೆ. ಮತ್ತೆ ದಿಲೀಪ 2ನೇ ಬಾರಿ ಸದ ಚೆಂಡು ಬಹಳ ಸಮರ್ಥ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ. ಧನುಷ್ಕಾ 1 ಓಟ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡು ಸೂಪರ್ ಫ್ಯಾಷನ್ ಶ್ರೀಲಂಕಾ ಈ ಹಂತದಲ್ಲಿ 31ರ ಮೊತ್ತವನ್ನು ತಲುಪ್ತಾ ಇದೆ. 31.2 ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವೈಭವಪೇತವಾಗಿರುವಂತಹ ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಬ್ರದರ್ಸ್ ಹೊಸನಗರ ಸಮಾನ ಮನಸ್ಕರ ಒಂದು ತಂಡ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯನ್ನ ಸಂಯೋಜನೆ ಮಾಡ್ತಾ ಇದೆ. ಇದರ ಮಧ್ಯೆ ವೈಡ್ ಬಾಲ್ ಔಟ್ ಸೈಡ್ ದ ಲೆಗ್ ಸ್ಟಂಪ್. ತಂಡದ ಮೊತ್ತ 32, ಶ್ರೀಲಂಕಾ 32.
ಈ ಧರ್ಮದ ಅಂಗಳ ಭಾಗದಲ್ಲಿ ಮತ್ತೊಂದು ಮಾರ್ಚರಿ ಹೊಡೆತ ಬೌಂಡ್ರಿ. ಶ್ರೀಲಂಕಾ ದೇಶದ ಈ ಒಂದು ಸೂಪರ್ ಫ್ಯಾಷನ್ ಇವತ್ತು ನಮ್ಮ ಮುಂದೆ ಬಂದು ಪಂದ್ಯಾಟವನ್ನು ಆಡ್ತಾ ಇದ್ರೆ ಮೂಲ ಕಾರಣೀಭೂತರಾಗಿರುವಂತ ಕ್ರಿಕೆಟಿನ ಹೃದಯ ಶ್ರೀಮಂತಿಕೆ ಪ್ರಾಯೋಜಕರು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣ ಅದು ಅತಿಶಯೋಕ್ತಿಯೂ ಅಲ್ಲ, ವೈಭವೀಕರಣವೂ ಅಲ್ಲ. ವಿದ್ಯಾಧರ್ ಗುರುಶಕ್ತಿ ಸಿಮೋಲ್ ಶಿವಮೊಗ್ಗದ ಪ್ರಸ್ತುತ ಅಧ್ಯಕ್ಷರು ಈ ಧರ್ಮದ ಅಂಗಳ ಭಾಗದಲ್ಲಿ ಧನುಷ್ಕಾ ಮುಖ್ಯವಾಗಿ ಲಾಂಗ್ ಆಫ್ ಭಾಗದಲ್ಲಿ ಸಿಕ್ಸರ್. ಸೂಪರ್ ಫ್ಯಾಷನ್ ಶ್ರೀಲಂಕಾ ಮತ್ತೆ ಬಿರುಸಿನ ಆಟವನ್ನು ಆಡ್ತಾ ಇದೆ. ಈ ತಂಡದ ಆಗಮನದ ಪ್ರಮುಖ ಪ್ರಾಯೋಜಕರು ವಿದ್ಯಾಧರ್ ಗುರುಶಕ್ತಿ ಅವರು, ಸಿಮೋಲ್ ಶಿವಮೊಗ್ಗದ ಪ್ರಸ್ತುತ ಅಧ್ಯಕ್ಷರು, ಸತೀಶ್ ಬಾವಿಕಟ್ಟೆ ಅವರು ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೂಡ, ಡಿ.ಆರ್. ವಿನಯ್ ಕುಮಾರ್ ರವರು ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು, ತುಂಗ ಅಡಿಕೆ ಮಂಡಿ ಅಧ್ಯಕ್ಷರು ಹೌದು, ರಾಮೇಶ್ವರ ದೇವಸ್ಥಾನದ ಪ್ರಮುಖರು ಕೂಡ, ರವಿ ಗುಬ್ಬಿಗ ಹಾರ್ಡ್ವೇರ್ನ ಮಾಲೀಕರು, ನಿರ್ದೇಶಕರು ಕಳೂರು ಸೊಸೈಟಿ, ಎಂ.ಎನ್. ಸುಧಾಕರ್ ಅವರು ಜಿಲ್ಲಾ ಒಬಿಸಿಯ ಪ್ರಸ್ತುತ ಅಧ್ಯಕ್ಷರು ಹಾಗೂ ಟೌನ್ ಪಂಚಾಯತ್ ಹೊಸನಗರದ ಮಾಜಿ ಅಧ್ಯಕ್ಷರು, ಡಿ.ವಿ.ಆರ್. ಮಲಿಕ್ ಅವರು ಡಿ.ವಿ.ಆರ್. ಶೋರೂಮಿನ ಮಾಲೀಕರು, ನವೀನ್ ಸುಪ್ರದೀಪ್ ಅವರು ಸುಪ್ರದೀಪ್ ಎಲೆಕ್ಟ್ರಿಕಲ್ಸಿನ ಮಾಲೀಕರು. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಹೊಸನಗರ ಮಹಾಜನತೆಯ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇವಾಗಲೇ ಆರಂಭ ಆಗಿದೆ. ರೆಸ್ಟ್ ಅಲ್ಲಿರುವಂತಹ ಎಲ್ಲಾ ತಂಡಗಳು ಕೂಡ ಊಟಕ್ಕೆ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮತ್ತೆ ದಿಲೀಪ ಈ ಧರ್ಮದ ಸಂದ ಚೆಂಡು ಮತ್ತೆ ಒಂದೆರಡು ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಲಾಕ್ಷಿಕವಾಗಿ ಗ್ಲಾನ್ಸ್ ಮಾಡಿದಂತಹ ಹೊಡೆತ 5ನೇ ಓವರ್ ಮುಕ್ತಾಯದ ಹಂತದಲ್ಲಿ ಶ್ರೀಲಂಕಾ ಸ್ಕೋರ್ 45-2 ಅಂಡ್ ಆಫ್ ಓವರ್ ನಂಬರ್ 5 ಶ್ರೀಲಂಕಾ ಸೂಪರ್ ಫ್ಯಾಷನ್ 9ರ ಸರಾಸರಿ ಓಟವನ್ನು ಪೇರಿಸ್ತಾ ಇದೆ. 45 ಓಟವನ್ನು ಪೇರಿಸ್ತಾ ಇರುವಂತಹ ತಂಡ ಕೂಡ ಸೂಪರ್ ಫ್ಯಾಷನ್ ಶ್ರೀಲಂಕಾ. ಮೊದಲ ಬಾರಿಗೆ ಹೊಸನಗರದಲ್ಲಿ ವಿದೇಶದ ತಂಡ, ನಮ್ಮ ನೆರೆ ರಾಷ್ಟ್ರವೂ ಹೌದು. ಒಂದು ಕಾಲಘಟ್ಟದಲ್ಲಿ ಶ್ರೀಲಂಕಾ ಇತ್ತೀಚೆಗೆ ನೀವು 2 ರಿಂದ 3 ವರ್ಷಗಳ ಹಿಂಭಾಗಕ್ಕೆ ಹೋದ್ರೆ ಆರ್ಥಿಕವಾಗಿ ದಿವಾಳಿಯಾದಂತಹ ಈ ಒಂದು ರಾಷ್ಟ್ರ ಮತ್ತೆ ಮೈಕೊಡವು ನಿಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ದೇಶದ ಪ್ರಜೆಗಳು ಇವತ್ತು ಹೊಸನಗರ ಪಟ್ಟಣದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದಕ್ಕೆ ಮೂಲ ಪ್ರಾಯೋಜಕರು ಅವರೇ ಇವಾಗ ಮುಖ್ಯ ವೇದಿಕೆಯಲ್ಲಿ ಇದ್ಕೊಂಡು ಎಲ್ಲ ಈ ಒಂದು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆ ಬ್ರದರ್ಸ್ ಹೊಸನಗರ ಕ್ರಿಕೆಟರ್ಸಿನ ಪರವಾಗಿ. 6ನೇ ಓವರ್ ಮಂಜು ಬಂದ್ರು. ಎಸ್7 ಮುಖಾಂತರವಾಗಿ ಇವತ್ತು ಶ್ರೀಲಂಕಾದಲ್ಲೂ ಕೂಡ ಈ ಪಂದ್ಯಾಟವನ್ನ ನೋಡ್ತಾ ಇದ್ದಾರೆ ಶ್ರೀಲಂಕಾ ದೇಶದ ಪ್ರಜೆಗಳು. 6ನೇ ಓವರ್ ಮೊದಲ ಚೆಂಡು ಎಲ್ಬಿಡಬ್ಲ್ಯೂಪಿಎಲ್ ತಲ್ಮುಖವಾಗಿ ತಿಲಿನೌಟ್. ಶ್ರೀಲಂಕಾ ಲಾಸ್ಟ್ ಆಫ್ ವಿಕೆಟ್ ನಂಬರ್ 3 ತಿಲಿನ ಎಲ್ಬಿಡಬ್ಲ್ಯೂ. 6ನೇ ಓವರ್ ಮೊದಲ ಚೆಂಡಿನಲ್ಲಿ 3ನೇ ಹೋದರಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಜೈ ಭಾರತ ತುರುವೇಕೆರೆ ಒಂದು ತಂಡ. ಧನಂಜಯ ನೋಡಿ ಅವರ ಜೆರ್ಸಿ ನಂಬರ್ 33,003. ಕ್ರಿಸ್ ಗೇಲ್ ಅವರ ಜೆರ್ಸಿ ನಂಬರ್ 333. ಈ 33ರಲ್ಲಿ ಏನೋ ಒಂದು ಮಾಯ ಇದೆ. ಆದ್ದರಿಂದ ಇವರು ಆಟಗಾರ ಧನಂಜಯ ಏನನ್ನ ಮಾಡ್ತಾನೆ ಈ ಮಾಯಾಲೋಕದಲ್ಲಿ ಅನ್ನೋದನ್ನ ನೋಡ್ಬೇಕಾಗಿದೆ ಅಷ್ಟೇ. ಸ್ಕೋರ್ ಶ್ರೀಲಂಕಾ 45ಕ್ಕೆ 2, 45ಕ್ಕೆ 3, 45-3. ನಾವು ಶ್ರೀಲಂಕಾ ಈ ಪಾರ್ಟ್ನರ್ಶಿಪ್ ಅದೇ ಯಾವ ರೀತಿ ನಡೀತಾ ನೋಡ್ಬೇಕಾಗಿದೆ. ಆರನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದ್ದ ಮಂಜು. 2ನೇ ಚೆಂಡಿಗಾಗಿ ಈ ಬಾರಿ ಸಣ್ಣ ಚೆಂಡು ಹೆಲಿಕಾಪ್ಟರ್ ಶಾಟ್ ಬೆಟ್ಟಿಗಳ ಭಾಗದಲ್ಲಿ
ಧನಂಜಯನ ಆಟ ಒಂದೇ ಚೆಂಡಿಗೆ ಮುಕ್ತಾಯ. ಶ್ರೀಲಂಕಾ ಈ ಬಾರಿ ಸೂಪರ್ ಫ್ಯಾಷನ್ 4ನೇ ವಿಕೆಟ್ ಪತನ. 45 ಫಾರ್ ಲಾಸ್ ಆಫ್ 4. ಧನಂಜಯ ಔಟ್. ಕಸೂನ್ ನೋಡಿ, ಶ್ರೀಲಂಕಾದವರ ಹೆಸರು ನೋಡಿ, ಈ ಹೆಸರೇ ಒಂಥರ ವಿಚಿತ್ರ. ಇತ್ತೀಚಿನ ದಿನಗಳ ನೀವು T20 ವರ್ಲ್ಡ್ ಕಪ್ ಅನ್ನು ಆಡಿದಂತ ಪಪುವಾ ನ್ಯೂಗಿನಿ ತಂಡದ ಇಬ್ಬರು ಆಟಗಾರರ ಹೆಸರನ್ನ ಹೇಳ್ತಾ ಇದ್ದೀವಿ ನೋಡಿ. ಒಬ್ಬನ ಹೆಸರು ಹಿರಿ ಅಂತ ಇತ್ತು, ಇನ್ನೊಬ್ಬನ ಹೆಸರು ವಾಸನೆ. ಇದು ಇತ್ತೀಚೆಗೆ T20 ವರ್ಲ್ಡ್ ಕಪ್ ಅಲ್ಲಿ ಆಡಿದಂತ ಪಪುವಾ ನ್ಯೂಗಿನಿ ತಂಡದ ಇಬ್ಬರು ಆಟಗಾರರ ಹೆಸರು. ಇವನ ಹೆಸರು ಶ್ರೀಲಂಕಾದ ಪರವಾಗಿ ಕಸೂನ್ ರಾಜಪಕ್ಷ. ಮತ್ತೋರ್ವ ಆಟಗಾರನ ಸೇರ್ಪಡೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಶ್ರೀಲಂಕಾ ತಂಡ ಬಹಳಷ್ಟು ದೊಡ್ಡ ಮಟ್ಟದ ಆಟಗಾರರನ್ನೆಲ್ಲ ನೀಡಿದಂತಹ ಒಂದು ತಂಡ. ಅರ್ಜುನ ರಣತುಂಗನಿಂದ ಹಿಡಿದು ಇತ್ತೀಚೆಗೆ ಅಖಿಲ ಧನಂಜಯನವರೆಗೆ ಬಹಳಷ್ಟು ಮಂದಿ ಕ್ರಿಕೆಟಿಗರೆಲ್ಲ, ಬಹುಶಃ ಅರವಿಂದ ಡಿ ಸಿಲ್ವಾ, ಗುರುಸಿಂಗ, ಚಾಮುಂಡವಾಸ್, ಮುರಳೀಧರನ್, ರಮೇಶ್ ರತ್ನಾಯಕ, ರವಿ ರತ್ನಾಯಕ, ಚಂಪಕ ರಾಮರತ್ನ, ಈ ರೀತಿ ಆಟಗಾರರು ಶ್ರೀಲಂಕಾ ತಂಡದ ಪರವಾಗಿ ಆಡಿದ್ರು. ಆದ್ರೆ ಇಲ್ಲಿ ಟೆನಿಸ್ ಬಾಲಿನ ಆಟಗಾರರು ಮಾತ್ರ ಇಲ್ಲಿ ಬಂದು ಆಡ್ತಾ ಇದ್ದಾರೆ. ಮಹೇಲ ಜಯವರ್ಧನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಹೆಸರು ಮಾಡಿದಂತ ಸನತ್ ಜಯಸೂರ್ಯ, ರಮೇಶ್ ಕಲು ವಿತಾರಣ, ಇವರೆಲ್ಲ ಇದೇ ರಾಷ್ಟ್ರದ ಆಟಗಾರರು. ಆ ನಿಟ್ಟಿನಲ್ಲಿ ಉತ್ತಮದ ಹೊಡೆತ. ಕಸೂನ್ ಕವರ್ಸ್ ಭಾಗದಲ್ಲಿ ಒಂದೊಳ್ಳೆ ಚೋರಿಯನ್ನ ಪ್ರಾಯೋಜಕ ಇವಾಗಲೇ ಪೂರೈಕೆ ಮಾಡಿಕೊಂಡ್ರು. ಶ್ರೀಲಂಕಾ ಸ್ಕೋರ್ ಇಸ್ ಆನ್ 47. ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ನಾವು ಶ್ರೀಲಂಕಾದವರ ಪಂದ್ಯಾಟಕ್ಕೆ ಅಂಪೈರಿಂಗ್ ಯೋಗ ನೋಡಿ. ಒಬ್ಬ ಸ್ವರೂಪ್, ಒಬ್ಬ ಮಂಜು, ಇವರಿಗೆ ಇದು ಯೋಗ. ಹೌದು, ಕೆಲವು ಯೋಗ, ಕೆಲವೊಂದು ಕಡೆ ಯೋಗ. ಎಸ್7 ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಶಮೀರ್ ಬಾಯಿ ಮುಂದಾಳುತ್ತೋದ ಈ ಒಂದು ತಂಡ ಇತಲ್ಮದ ಅಂಗಗಳ ಭಾಗದಲ್ಲ ಮತ್ತೆ ವಿಕೆಟ್ ಪತನ. ಈ ಬಾರಿ ಧನುಷ್ಕಾ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡುಕೊಂಡು ಶ್ರೀಲಂಕಾ 47ಕ್ಕೆ 5. 47 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಈ ಹಂತದಲ್ಲಿ ಸೂಪರ್ ಫ್ಯಾಷನ್ ಶ್ರೀಲಂಕಾ. ಬಹಳಷ್ಟು ನಿರೀಕ್ಷೆ ಪ್ರೇಕ್ಷಕರಿಗಿದೆ ನೋಡಿ. ಶ್ರೀಲಂಕಾ ಹೊಸನಗರದ ರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದಿನ ಹಂತದಲ್ಲಿ ಸತತವಾಗಿ 2 ಬಾರಿ ಹೊಸನಗರ ಹೊಲಬಳಕಿನ ಪಂದ್ಯಾಟ ಚಾಂಪಿಯನ್ಗಳ ತಂಡ ಜೈ ಕರ್ನಾಟಕ ಬೆಂಗಳೂರು ಈ ಮೈದಾನವನ್ನ ಕಾಣುತ್ತೆ. 64 ವರ್ಷಗಳ ಕಾಲದ ಒಂದು ದೀರ್ಘಕಾಲೀನ ಇತಿಹಾಸ ಹೊಂದಿರುವಂತಹ ಒಂದು ತಂಡ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಕೆವಿನ್ ಜಾನ್ಸನ್, ಎಸ್ ಅರವಿಂದನ್ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನು ಕೂಡ ರೂಪಿಸಿದಂತಹ ಒಂದು ತಂಡ ಜೈ ಕರ್ನಾಟಕ ಒಂದಿನ ಹಂತದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡೋದಕ್ಕೆ ಬರ್ತಾ ಇದೆ. 30 ವರ್ಷಗಳ ಕಾಲದ ದೀರ್ಘಕಾಲೀನ ಇತಿಹಾಸ ಹೊಂದಿರುವಂತಹ ರೇಣುಗೌಡ ಫ್ರೆಂಡ್ಸ್ ಕೂಡ ಇವತ್ತ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸಾಗರ್ ಭಂಡಾರಿ ಅಂತ ಖ್ಯಾತನಾಮ ಆಟಗಾರ ಕೂಡ ಇವತ್ತು ಫ್ರೆಂಡ್ಸಿನ ಪಾಳಯವನ್ನು ಕಂಡುಕೊಳ್ತಾ ಇದ್ದಾರೆ. ಜನಪ್ರಿಯ ಮತ್ತು ಶಾಸ್ ರೆಡಿ ಇರಬೇಕು. ಈ ತನ್ಮದ ಸ್ವವಡಲ್ವರೆ ಮಿಡಾನ್ ಭಾಗದಲ್ಲಿ ಉತ್ತಮದ ಹೊಡೆತ. ರೇಖಾಸ್ ಒಂದರ ಪೂರೈಕೆಯನ್ನು ಮಾಡಿಕೊಂಡು ಶ್ರೀಲಂಕಾ 47 ಕ್ಷಮಿಸಿ 48 ಫಾರ್ ಲಾಸ್ ಆಫ್ 5. ಸೂಪರ್ ಫ್ಯಾಷನ್ ಶ್ರೀಲಂಕಾ ಹೊಸನಗರ ಬ್ರದರ್ಸ್ ಆಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸನಗರ ಮೈದಾನದ ಒಳಭಾಗದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟಿನ ಅಂತಾರಾಷ್ಟ್ರೀಯ ಪಂದ್ಯಾಟವನ್ನು ನಡೆಸಿದ ಮೊದಲ ಒಂದು ತಂಡವಾಗಿ ಕೂಡ ಹೊಸನಗರದಲ್ಲಿ ಗುರುತಿಸಲ್ಪಡ್ತಾ ಇದೆ. ಬ್ರದರ್ಸ್ ಹೊಸನಗರ ಸಮಾನ ಮನಸ್ಕರ ಒಂದು ತಂಡ, ಹಿರಿಯರು ಕಿರಿಯರ ಸಮ್ಮಿಲನದ ಒಂದು ತಂಡ ಬ್ರದರ್ಸ್ ಈ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಮತ್ತೆ ಮಂಜು
ಈ ಬಾರಿ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ತಳ ಮೊತ್ತ 49 49 ಲಾಸ್ ಆಫ್ 5 ನಾವು ಎಂಡ್ ಆಫ್ ನಂಬರ್ 6 6ನೇ ಓವರ್ ನಲ್ಲಿ ಶ್ರೀಲಂಕಾ 49ಕ್ಕೆ 5 ಕೊನೆಯ 2 ಓವರ್ಗಳು ಬಾಕಿ ಇದೆ ಅದೆಷ್ಟು ಓಟ್ಗಳು ಬರ್ತದೆ ನೋಡ್ಬೇಕಾಗಿದೆ ಲಾಸ್ಟ್ 2 overs are remaining now ಶ್ರೀಲಂಕಾ ದೇಶದ ನಮ್ಮ ಭಾಷೆ ನಮಗೆ ಬರೋದಿಲ್ಲ ಆದ್ರೆ ಶ್ರೀಲಂಕಾದ ಜನಗಳ ಜೊತೆಗಿನ ಬಾಂಧವ್ಯ ನಮ್ಮ ಹತ್ರ ಬಹಳಷ್ಟು ಉತ್ತಮ ರೀತಿಯಲ್ಲಿದೆ ಸೋಮವಾರ ಪ್ರವೀಣ್ ಆಚಾರ್ಯ ಶ್ರೀಲಂಕಾದಲ್ಲಿರ್ತಾನೆ ಅದು ಏನು ಎತ್ತ ಯಾವ ಕಾರಣ ಅಂತೇಳಿ ಅವನ ಹತ್ರನೇ ಕೇಳಬೇಕು ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ನಾಳೆ ಸಮಾರಂಭಕ್ಕಿಂತ ಮೊದಲು ಕೀಲ್ಕುದುರೆ ನೃತ್ಯ ಕೂಡ ಪ್ರವೀಣ್ ಆಚಾರ್ಯ ತಂಡದ ಮುಖಾಂತರ ಇರ್ತದೆ ಕೀಲ್ ಬೇರೆ ಪ್ರವೀಣನ ಕುದುರೆ ಬೇರೆ ಕೀಲ್ ಕುದುರೆ ಅಂಗಡ ಒಳಭಾಗದ ಮತ್ತೊಬ್ಬ ಬೌಲರ್ ಬಂದ್ರು ಇದರ ಮಧ್ಯೆ ಬಹಳ ಸಮರ್ಥ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಾರಿ ಬಹಳಷ್ಟು ಭರ್ಜರಿ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ ಸೂಪರ್ ಫ್ಯಾಷನ್ ಶ್ರೀಲಂಕಾ ದಾಂಡಿನಲ್ಲಿ ಚುಮ್ಮಿದ ಭರ್ಜರಿ ಒಂದು ಹೊಡೆತ ಈ ಬಾರಿ ಮತ್ತೆ 6 ಓಟಗಳ ಸೇರ್ಪಡೆ ಶ್ರೀಲಂಕಾ ಮತ್ತು ನಾವು ಬಹುಶಃ ಆ ದೇಶದಿಂದ ಈ ದೇಶಕ್ಕೋ ಈ ದೇಶದಿಂದ ಆ ದೇಶಕ್ಕೋ ಹೋಗ್ಬೇಕಿದ್ರೆ ಕೆಲವೊಂದು ರಾಜತಾಂತ್ರಿಕ ಸಂಬಂಧಗಳು ಬೇಕಾಗುತ್ತೆ ಆದ್ರೆ ಇಲ್ಲಿ ಈ ತಂಡವನ್ನ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಸಪೋರ್ಟ್ ಈ ಟೂರ್ನಮೆಂಟ್ಗೆ ಅಂತ ಹೇಳಿದ್ರ ಯಾವುದೇ ರೀತಿಯ ಅತಿಶಯೋಕ್ತಿಯೂ ಅಲ್ಲ ವೈಭವೀಕರಣವೂ ಅಲ್ಲ ಗುರುಶಕ್ತಿ ವಿದ್ಯಾಧರ್ ಅವರು ತಿಮೋಲ ಶಿವಮೊಗ್ಗದ ಪ್ರಸ್ತುತ ಅಧ್ಯಕ್ಷರು ಹೌದು ಸತೀಶ ಬಾವಿಕಟ್ಟೆ ಅವರು ಕ್ಲಾಸ್ 1 ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಕೂಡ ಹೌದು ಟಿ.ಆರ್. ವಿನಯ್ ಕುಮಾರ್ ಅವರು ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು ತುಂಗ ಅಡಿಕೆ ಮಂಡಿ ಅಧ್ಯಕ್ಷರು ಇತಿಹಾಸ ಪ್ರಸಿದ್ಧವಾಗಿರುವಂತಹ ರಾಮೇಶ್ವರ ದೇವಸ್ಥಾನದ ಪ್ರಮುಖರು ಕೂಡ ಗುಬ್ಬಿಗ ಇಲೆಕ್ಟ್ರಿಕಲ್ಸಿನ ರವಿ ಗುಬ್ಬಿಗ ಅವರು ಕೂಡ ಕಳೂರು ಸೊಸೈಟಿ ಅಧ್ಯಕ್ಷರು ಇತರ ಮಧ್ಯೆ ಲಾಂಗ್ ಆಫ್ ಭಾಗದಲ್ಲಿ ಸುಲಭದ ಕ್ಯಾಚ್ ಮುಖ್ಯವಾಗಿ ಮತ್ತೊಂದು ಹೋದರಿ ಆಘಾತ ಅದೇ ರೀತಿ ಎಂ.ಎನ್. ಸುಧಾಕರ್ ಅವರು ಬಿಜೆಪಿಯ ಜಿಲ್ಲಾ ಒಬಿಸಿ ಅಧ್ಯಕ್ಷರಾಗಿ ಟೌನ್ ಪಂಚಾಯತಿ ಹೊಸನಗರದ ಮಾಜಿ ಅಧ್ಯಕ್ಷರು ಟಿವಿಆರ್ ಮಲ್ಲಿಕ್ ಅವರು ಟಿವಿಆರ್ ಶೋರೂಮಿನ ಮಾಲೀಕರು ನವೀನ್ ಸುಪ್ರದೀಪ್ ಅವರು ಸುಪ್ರದೀಪ್ ಇಲೆಕ್ಟ್ರಿಕಲ್ಸಿನ ಮಾಲೀಕರು ನಿಮ್ಮ ಈ ಕ್ರೀಡಾ ಪ್ರೇಮಕ್ಕೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರ ಪರವಾಗಿ ಇವಾಗಲೇ ನಮ್ಮ ಉದಯ್ ಶೆಟ್ಟರ್ ಒಂದು ನಿರೀಕ್ಷೆ ಇದೆ ಇದೇ ಮಾದರಿಯ ನಿಮ್ಮ ಹೃದಯ ಶ್ರೀಮಂತಿಗೆ ಸಪೋರ್ಟ್ ಸಿಕ್ಕಿದ್ರೆ ಅಮೆರಿಕದಿಂದಲೂ ಟೀಮ್ ಅನ್ನು ತರಿಸ್ತೇವೆ ಯೋಚನೆ ಇದೆ ಯೋಜನೆ ಮುಂದಕ್ಕೆ ಯಾಕಂತೇಳಿ ಅದನ್ನ ನಡುವಣ ಸ್ವಲ್ಪ ರಾಜತಾಂತ್ರಿಕ ಕೆಲಸಗಳು ನಡಿಬೇಕಾಗತ್ತೆ ಅದಕ್ಕಿಂತಲೂ ಮುಖ್ಯವಾಗಿ ಹೃದಯ ಶ್ರೀಮಂತಿಗೆ ಪ್ರಾಯೋಜಕರ ಒಂದು ಅವಶ್ಯಕತೆ ಅತ್ಯಗತ್ಯವಾಗಿರುವಂತಹದ್ದು ಹೊಸ ದಾಂಡಿಗಳ ಸೇರ್ಪಡೆ ಅಲ್ಫಾನ್ ಈ ಬಾರಿ ಹೊಸದ ಚೆಂಡು ಅಲ್ಫಾನ್ ಮುಖ್ಯವಾಗಿ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ಸೂಪರ್ ಫ್ಯಾಷನ್ ಶ್ರೀಲಂಕಾ ಪರವಾಗಿ 6 ಓಟಗಳ ಸೇರ್ಪಡೆಯೂ ಕೂಡ ಸ್ಕೋರ್ 61 ಶ್ರೀಲಂಕಾ 61ಕ್ಕೆ 6 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡ್ರು ಅಲ್ಫಾನ್ ಮುಖ್ಯವಾಗಿ ಚೆಂಡು ಲಾಂಗ್ ಅನ್ನ ಮೇಲ್ಭಾಗದಲ್ಲಿ ಮತ್ತೊಂದು ಭರ್ಜರಿಯ ಸಿಕ್ಸರ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಈ ಬಾರಿ ಅಲ್ಫಾನ್ ಶ್ರೀಲಂಕಾದ ಆಟಗಾರ ಇಲ್ಲಿ ದಾಖಲಿಸಿದ್ರು ಸ್ಕೋರ್ 67 ಉದಯ್ ಶೆಟ್ಟಿ ಅವರ ಒಂದು ಹಿರಿತನದಲ್ಲಿ ಹೆಚ್ಚಿನ ಯುವ ಮುಖಂಡರು ಆಗಿರುವಂತ
ಸಂತೋಷ್ ಕೋಟ್ಯಾನ್ ರವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಮಹೇಶ್ ಬಾಣಿಗರವರು, ಇಸ್ಮಾಯಿಲ್ ರವರು, ಪ್ರವೀಣಾಚಾರ್ಯರು, ಸಂತೋಷ್ ಕೋಟ್ಯಾನ್ ಅಲ್ಲದೆ ಸುರೇಂದ್ರ ಕೋಟ್ಯಾನ್ರು, ಇನ್ನಿತರ ಎಲ್ಲ ಹಿರಿಯ ಕಿರಿಯರ ಸಮಾನ ಮನಸ್ಕರ ಒಂದು ಸಂಯೋಜನೆಯಿಂದ ಬ್ರದರ್ಸ್ ಸಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಅಂಡರ್ 4 ನಂಬರ್ 7 ಶ್ರೀಲಂಕಾ 67 for loss of 6 important wickets. ಲಾಸ್ಟ್ ಓವರ್, ಕೊನೆ ಒಂದು ಓವರ್ ಬಾಕಿ ಇದೆ. ಇವಾಗ ಶ್ರೀಲಂಕಾ ಆದಷ್ಟು ಚೋಟ್ಗಳನ್ನು ಪೇರಿಸಾರ್ ನೋಡಬೇಕಾಗಿದೆ. ಪ್ರೇಕ್ಷಕರ ಬಹಳಷ್ಟು ನಿರೀಕ್ಷೆ ಒಂದು ತಂಡ ಶ್ರೀಲಂಕಾ ಸೂಪರ್ ಫ್ಯಾಷನ್ ಫ್ಲೈಯಿಂಗ್ ನಾವು ಹೊಸನಗರ. ಅಂಡರ್ 4 ನಂಬರ್ 7 ಸ್ಕೋರ್ 67 for loss of 7 important wickets. 6 important wickets. ಶ್ರೀಲಂಕಾ ದಿಲೀಪ ಬಂದ್ರು ಕೊನೆ ಓವರ್ಗಾಗಿ. ಜೈ ಭಾರತ ತುರುವೇಕೆರೆ ಒಂದು ತಂಡ. ಕಾಮಿಡಿ ಕಿಂಗ್ ಜಗ್ಗೇಶ್ ಅವರ ತವರೂರು ಕೂಡ ತುರುವೇಕೆರೆ. ರಕ್ಷಿತ್ ಗೌಡ ಹೊನ್ನಂಬಕಪ್ಪ ನಡೆಸಂತ ವ್ಯಕ್ತಿ ಇದೇ ತಂಡದಲ್ಲಿ ಆಡ್ತಾ ಇದ್ದಾರೆ. ರೈತನ್ ಮದೇಶ್ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಭಾಗದಲ್ಲಿ ಒಂದೆಡೆ ಚೋರ್ಯ ಸೇರ್ಪಡೆ. ರೇಖಾ ಸೀತನ್ ಮಧ್ಯೆ 2ನೇ ವಟವನ್ನು ಕೂಡ ಕ್ಲಿಯರ್ ಮಾಡಿದ್ರು. ಬಹಳ ಸುತ್ತಮರಿದ ಹೊಡೆತ, 2 ಓಟಗಳ ಸೇರ್ಪಡೆ ಮುಖ್ಯ. ತನ್ನ ಮೊತ್ತ ಕೂಡ 69-69. ರೇಖಾಸ್ ಒಂದೆಡೆ, ಅಲ್ಫಾನ್ ಮತ್ತೊಂದೆಡೆ. ಶ್ರೀಲಂಕಾ ವರ್ಸಸ್ ಇಂಡಿಯಾ. ಅಂಗಳ ಭಾಗದಲ್ಲಿ ಮಿಡ್ ವಿಕೆಟ್ ಅಲ್ಲಿ ರಿಕಾಸ್ ಮುಖ್ಯವಾಗಿ ಮತ್ತೊಂದು ಭರ್ಜರಿಯ ಸಿಕ್ಸರ್. ಈ ಬಾರಿ 6 ಓಟಗಳ ಸೇರ್ಪಡೆ. ಸೂಪರ್ ಫ್ಯಾಷನ್ ಶ್ರೀಲಂಕಾ. ಅದೇ ರೀತಿ ಈ ಒಂದು ಕ್ರೀಡಾ ಸಂಗ್ರಾಮದ ನಡುವೆ 3 ದಿನಗಳ ಕಾಲ, ಕಳೆದ ವರ್ಷವೂ ಕೂಡ ಅದಕ್ಕಿಂತ ಹಿಂದಿನ 2 ನಮ್ಮ ರಾಜ್ಯ ಮಟ್ಟದ ಹಗಲು ರಾತ್ರಿ ಪಂದ್ಯಾಟಗಳ ಸಂದರ್ಭ ಪ್ರಾಯೋಜಕತ್ವವನ್ನು ವಹಿಸುವುದರ ಜೊತೆ ಈ ವರ್ಷವೂ ಕೂಡ ಪ್ರಾಯೋಜಕತ್ವವನ್ನು ವಿಸ್ತರಿಸಿರುವಂತಹ ಊಟದ ದಾನಿಗಳು ಕೆ ಮೋಹನ್ ದಾಸ್ ಶೆಟ್ಟಿ ಅವರು, ದುರ್ಗಾ ಸ್ಟೋನ್ ಕ್ರಷರ್ ಮಾಲೀಕರು ಸುತ್ತ ಜಯನಗರ, ಹೋಟೆಲ್ ಕಲ್ಕಿ ಜಯನಗರದ ಮಾಲೀಕರು ಆಗಿರುವಂತಹ ಚೇತನ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಪ್ರವೀಣ್ ಆಚಾರ್ಯರು, ಇವಾಗಲೇ ನಮ್ಮ ಜೊತೆ ಅವರ ತಂದೆ ಇವಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿರುವಂತಹ ವೆಂಕಟೇಶ್ ಆಚಾರ್ಯರು, ಹೊಸ ಮನೆಯ ಹೃದಯ ಶ್ರೀಮಂತಿಕ ವ್ಯಕ್ತಿಯಾಗಿ 3 ವರ್ಷಗಳ ನಮ್ಮ ಅನ್ನದಾನದ ಸೇವೆಗೆ ಹೃದಯ ಶ್ರೀಮಂತಿಕೆಯಿಂದ ಸಹಕಾರವನ್ನ ಪ್ರಾಯೋಜಕತ್ವವನ್ನು ಕೊಟ್ಟ 3 ದಾನಿಗಳಿಗೂ ದೇವರು ಒಳ್ಳೇದ್ ಮಾಡ್ಲಿ ಅನ್ನೋದಾಗಿ ಹಾರೈಸ್ತೇವೆ. ಯಾಕಂತ ಹೇಳಿದ್ರೆ ಅನ್ನದಾನ ಅತಿ ದೊಡ್ಡ ದಾನ. ಹಸಿದ ಹೊಟ್ಟೆಗೆ ಹಿಟ್ಟನ್ನ ಕೊಡುವಂತ ಕೆಲಸ ಅದು ಪುಣ್ಯಾತ್ಮರಿಗೆ ಮಾಡೋದಕ್ಕಾಗುತ್ತಂತೆ. ಇಂಥದೊಂದು ಸಂದರ್ಭ ನಾವು ಕೇಳಿದಾಗ ಈ 3 ಕೂಡ ಬಹಳಷ್ಟು ಅಭಿಮಾನದಿಂದ ನಮಗೆ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ಆ ಪುಣ್ಯ ದೇವರು ಅವ್ರಿಗೆ ಕೊಡ್ಲಿ ಅನ್ನೋದಾಗಿ ಹಾರೈಸ್ತೇವೆ. ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಇವಾಗಲೇ ಶ್ರೀಲಂಕಾದ ಮೊತ್ತ 79 for loss of 6 important wickets. Last ball of the first session. Dilip to Rikas. ಮಧ್ಯೆ ಮತ್ತೊಂದು ವೈಡ್ ಬಾಲ್ ಔಟ್ ಸೈಡ್ ದ ಆಫ್ ಸ್ಟಂಪ್. ಶ್ರೀಲಂಕಾ 80 for loss of 6. ಬೃಹತ್ ಮೊತ್ತವನ್ನು ದಾಖಲಿಸಿದ ಸೂಪರ್ ಫ್ಯಾಷನ್ 80 for loss of 6. ಅಂತಿಮ ಚೆಂಡು ರಿಕಾಸ್ ಮುಖ್ಯವಾಗಿ ಮಿಡ್ ವಿಕೆಟ್ ಮಾರ್ಕರು ಹೊರಭಾಗದಲ್ಲಿ ಬಾರಿ ನೋ ಬಾಲ್ ಪ್ಲಸ್ ಸಿಕ್ಸರ್ ಅನ್ನುವಂತ ಒಂದು ಸೂಚನೆ. 7 runs added. ನೋ ಬಾಲ್ ಪ್ಲಸ್ ಸಿಕ್ಸರ್ ಜೊತೆಗೆ ಫ್ರೀಟ್ ಅವಕಾಶ ಇದೆ ಬಾರಿ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿದ ರಿಕಾಸ್.
ಶ್ರೀಲಂಕಾದ ಮೊತ್ತ 87 ಮತ್ತೆ ದಿಲೀಪ ಫ್ರೀಡ್ ಚೆಂಡು ಈ ಬಾರಿ ಕೂಡ ಫ್ರೀಡ್ ನಲ್ಲಿ ಭರ್ಜರಿ ಹೊಡೆತ ಕ್ಯಾಚ್ ಆಗ ಅವಕಾಶ ಇದೆ ಸ್ಕ್ವೇರ್ ಸಿಮರ್ ಕ್ಯಾಂಚಿನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಕ್ಯಾಚ್ ಡ್ರಾಪ್ ಗೆಲುವಾಗಿ ಮತ್ತೆ ಬೌಂಡರಿಯ ಸೇರ್ಪಡೆ ಬಾರಿ ರಿಕಾಸ್ ಮುಖೇನವಾಗಿ ಶ್ರೀಲಂಕಾ 91 ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್ಸ್ ಆ ನಿಟ್ಟಿನಲ್ಲಿ 92 ಜೈ ಭಾರತ ತುರುವೇಕೆರೆ ತಂಡ ಜಯವನ್ನು ದಾಖಲಿಸಬೇಕಾದ್ರೆ ಟಾರ್ಗೆಟ್ 92 ಶಾಜ್ ಮತ್ತು ಜನಪ್ರಿಯ ದಾವಣಗೆರೆ ಬರಬೇಕನ್ನೋದ ಕೇಳ್ತಾ ಇದ್ರು ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಹೊಸನಗರ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ಫಸ್ಟ್ ಬಾಲ್ ಡಾಟ್ ಸಂಜು ಎರಡನೇ ಚೆಂಡಿಗಾಗಿ ಸೂಪರ್ ಫ್ಯಾಷನ್ ಪರವಾಗಿ ಉತ್ತಮರದ ಹೊಡೆತ ಒಂದೊಂದೆರಡು ಚರ ಸೇರ್ಪಡೆ ಶಾರ್ಟ್ ಮಾಡಿಗಳ ಭಾಗದಲ್ಲಿ ಎರಡನೇ ಓಟವನ್ನು ಕೂಡ ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ರನ್ಔಟ್ ಒಂದು ಅಪೀಲ್ ಬರ್ತಾ ಇದೆ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೈಟ್ ಮಾಡ್ತಾ ಇದ್ದಾವೆ ಮೊದಲ ಒಂದು ಓಟವನ್ನು ಕ್ಲಿಯರ್ ಮಾಡಿದಂತ ರೋಚಿತ್ ಮತ್ತು ಅರುಣ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಅಂಗಡ ಒಳಭಾಗದಲ್ಲಿ ಮತ್ತೆ ಕೇಳ್ತಾ ಇದ್ದೇವೆ ಜನಪ್ರಿಯಗಳ ದಾವಣಗೆರೆ ಮತ್ತು ತಾಜಿಲವಾನ್ ಈ ಟೂರ್ನಮೆಂಟ್ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತಹ ನವೀನ್ ಕೋಟೆಕೆರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ ರಾಜೇಶ್ ಶೆಟ್ಟಿ ಸಾಗರ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಕೂಡ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಔಟ್ ಮೊದಲ ಹುದರಿ ಆಘಾತವನ್ನು ಕಂಡಂತ ಜೈ ಭಾರತ ಥರ್ಡ್ ಅಂಪೈರ್ ಡಿಸಿಷನ್ ಪ್ರಕಾರ 1+1 ಔಟ್ ಅನ್ನುವಂತ ಸೂಚನೆ 1 for 1 ಮೊದಲ ಸೆಸ್ ಅನ್ನು ಪಡ್ಕೊಂಡ ಶ್ರೀಲಂಕಾ ಮೊದಲ ಹೋದರೆ ರೂಪದಲ್ಲಿ ರುಚಿತ್ ವಾಪಸ್ ಪ್ರದರ್ಶನ ಮತ್ತೋರು ಹಿರಿಯ ಸದಸ್ಯರು ಮುಜ್ಜುಬಾಯಿ ಅವರು ಕೂಡ ಇವಾಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ 1 for 1 ಒತ್ತಡಕ್ಕೆ ಸಿಲುಕಿದ ಜೈ ಭಾರತ ಟೂರ್ನಮೆಂಟಿನ ನಮ್ಮ ಮತ್ತೋರ ಪ್ರಮುಖ ಪೋಷಕರು ಆಗಿರುವಂತ ಎಂಇಜಿ ಕನ್ಸ್ಟ್ರಕ್ಷನ್ ವಿನಯ್ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ನವೀನ್ ಕೋಟೆಕೆರೆ ಮತ್ತೋರ ಪ್ರೋತ್ಸಾಹಕರು ರಾಜೇಶ್ ಶೆಟ್ಟಿ ಅವರು ಸಾಗರ ಇನ್ನೋರು ನಮ್ಮ ಪ್ರಮುಖ ಮತ್ತೋರು ದಾನಿಗಳು ಕೂಡ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಪ್ರವೀಣ ಇವತ್ತು ನಾಳೆ ಆದಷ್ಟು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಸೋಮವಾರ ಶ್ರೀಲಂಕಾದಲ್ಲಿರ್ತಾರೆ ಶ್ರೀಲಂಕಾದ ತಂಡ ಶ್ರೀಲಂಕಾದಿಂದ ಭಾರತಕ್ಕೆ ಬಂದು ಹೊಸನಗರದಲ್ಲಿ ಆಡಿ ಪ್ರವೀಣನನ್ನ ಕರ್ಕೊಂಡು ಹೋಗ್ತಾರೆ ಈ ತನ್ಮಧ್ಯೆ ಮತ್ತೆ ಪಂದ್ಯಾಟ ಮುಂದುವರಿಕೆ ಅಂಗಡ ಒಳಭಾಗದಲ್ಲಿ ರಕ್ಷಿತ್ ಬಂದ್ರು ಹೊಸ ದಾಂಡಿಗನ ಸೇರ್ಪಡೆ ಅಂಗಡ ಒಳಭಾಗದಲ್ಲಿ ಉತ್ತಮದ ಹೊಡೆತ ಸ್ಕ್ವಾಲ ಭಾಗದಲ್ಲಿ ಒಂದೋಟ ಸೇರ್ಪಡೆ ಶ್ರೀಲಂಕಾದವರು ಆಡ್ತಾ ಇದ್ದಾರೆ ನಮ್ಮವರು ಪಂದ್ಯಾಟವನ್ನು ನೋಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಮೂಲ ಕಾರಣ ಇಂಥದೊಂದು ಅವಿಸ್ಮರಣೀಯ ಕ್ಷಣವನ್ನು ನಾವು ಕಾಣಬೇಕಾಗಿದ್ರೆ ಇದರ ಹಿಂದಿನ ಪೋಷಕರೇ ನಮ್ಮ ನಿಜವಾಗಿರುವಂತ ದಾನಿಗಳು ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ವಿದ್ಯಾಧರ್ ಗುರುಶಕ್ತಿ ಅವರು ಸಿಮೋಲ್ನ ಪ್ರಸ್ತುತ ಶಿವಮೊಗ್ಗದ ಅಧ್ಯಕ್ಷರು ಸತೀಶ ಬಾಬಿಕಟ್ಟೆ ಅವರು ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೂಡ ಟಿ.ಆರ್. ವಿನಯ್ ಕುಮಾರ್ ಅವರು ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು ತುಂಗ ಅಡಿಕೆ ಮಂಡಿ ಅಧ್ಯಕ್ಷರು ರಾಮೇಶ್ವರ ದೇವಸ್ಥಾನದ ಪ್ರಮುಖರು ಕೂಡ ಗುಬ್ಬಿಗ ಎಲೆಕ್ಟ್ರಿಕ್ ಹಾರ್ಡ್ವೇರ್ ನ ಮಾಲೀಕರು ಆಗಿರುವಂತಹ ಕಳೂರು ಸೊಸೈಟಿಯ ನಿರ್ದೇಶಕರಾದಂತಹ ರವಿ ಗುಬ್ಬಿಗ ಅವರು ಜಿಲ್ಲಾ ಒಬಿಸಿಯ ಪ್ರಸ್ತುತ ಅಧ್ಯಕ್ಷರಾಗಿ ಟೌನ್ ಪಂಚಾಯತ್ ಹೊಸನಗರದ ಮಾಜಿ ಅಧ್ಯಕ್ಷರಾಗಿರುವಂತಹ ಎಂ.ಎನ್. ಸುಧಾಕರ್ ಅವರು
ಡಿವಿಆರ್ ಶೋರೂಮಿನ ಮಾಲೀಕರು ಆಗಿರುವಂತಹ ಡಿವಿಆರ್ ಮಾಲೀಕ್ ಅವರು, ನವೀನ್ ಸುಪ್ರದೀಪ್ ಎಲೆಕ್ಟ್ರಿಕಲ್ಸಿನ ಪ್ರಮುಖರು, ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆ ಸಮರ್ಪಣೆ ಮಾಡುವುದರ ಜೊತೆಗೆ ಅಂಗಣ ಒಳಭಾಗದಲ್ಲಿ ಜೈ ಭಾರತ ಎರಡನೇ ಹೋದರಿಯನ್ನ ಶ್ರೀಲಂಕಾಕ್ಕೆ ಒಪ್ಪಿಸ್ತಾ ಇದೆ. ತನ್ಮೂಲಕವಾಗಿ ಮೊದಲ ಹಂತದ ಸೆಸ್ ಅನ್ನು ಪಡ್ಕೊಂಡ ಶ್ರೀಲಂಕಾ ಸೂಪರ್ ಫ್ಯಾಷನ್ ಎದುರಾಳಿಗಳ ಮೊತ್ತ 252. 2-2 ಮೊದಲ ಕುಸ್ಸವನ್ನ ಕಂಡಂತ ಜೈ ಭಾರತ ತುರುವೇಕೆರೆ ಜಗ್ಗೇಶ್ ಅವರ ತವರೂರು ಶ್ರೀಲಂಕಾವನ್ನ ಎದುರಿಸ್ತಾ ಇದ್ದಾರೆ ಹೊಸನಗರದ ಪಟ್ಟಣದಲ್ಲಿ. ಇವಾಗಲೇ ಯೋಚನೆಗಳು ಕೆಲವು ಸಲ ಹುಡ್ತವೆ ಅಲ್ವೇನ್ರಿ ಉದಾಹರಣೆ, ಯೋಜನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಆ ನಿಟ್ಟಿನಲ್ಲಿ ವಿಶ್ವದ ನಂಬರ್ 1 ತಂಡವಾಗಿರುವಂತಹ ಆಸ್ಟ್ರೇಲಿಯಾ ನಮ್ಮ ದಾನಿಗಳು ಸಹಕಾರವನ್ನ ಕೊಟ್ರೆ ಆಸ್ಟ್ರೇಲಿಯಾದಿಂದಲೂ ಆಟಗಾರರನ್ನ ಬರಮಾಡಿಕೊಳ್ತೇವೆ ಅನ್ನುವಂತ ಒಂದು ಮಾತಿನ ಜೊತೆ ಮತ್ತೆ ಪಂದ್ಯಾಟ ಮುಂದುವರಿಕೆ. ಸಂಜು ಶ್ರೀಲಂಕಾ ಪರವಾಗಿ ಗ್ರೂಪ್ ಶಾಟ್ ಆಡೋ ಪ್ರಯತ್ನ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ಕೂಡ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮರ್ತೆ ಓವರ್. ಸಂಜು ಕೇವಲ 2 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಅಂಡ್ ಫೋರ್ ನಂಬರ್ 1 ಜೈ ಭಾರತ 252. ಅಂಗಣ ಒಳಭಾಗದಲ್ಲಿ 252. 7 ಓವರ್ಗಳಲ್ಲಿ ಇವಾಗ 90 ಓಟದ ಅವಶ್ಯಕತೆ. 90. ಮತ್ತೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹೊಸನಗರದಂತ ಪಂದ್ಯಾಟದಲ್ಲಿ ಸಮರೋಪಾದಿಯಾಗಿ ಸೇರಿರುವಂತಹ ಸಮಸ್ತ ಪ್ರೇಕ್ಷಕರಿಗೆ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆ ಬ್ರದರ್ಸಿನ ಪರವಾಗಿ, ಜೊತೆಗೆ ವಿಶ್ವದಾದ್ಯಂತ ಯೂಟ್ಯೂಬ್ ಅಲ್ಲಿ ಒಂದು ಪಂದ್ಯಾಟವನ್ನ S7 ಸ್ಪೋರ್ಟ್ಸ್ ಮುಖಾಂತರ ವೀಕ್ಷಿಸ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರು ವೀಕ್ಷಕರಿಗೂ ಕೂಡ ಕೃತಜ್ಞತೆ ಬ್ರದರ್ಸ್ ಹೊಸನಗರ ಪರವಾಗಿ. ಅತಿ ಯಶಸ್ವಿ ಪಂದ್ಯಕೂಟ 3ನೇ ಬಾರಿಗೆ ಪಂದ್ಯಾಟವನ್ನು ನಡೆಸ್ತಾ ಇರುವಂತಹ ಬ್ರದರ್ಸ್ ಹೊಸನಗರ 0-3-0. ಈ ನಂಬರ್ ಕೆಲವೊಂದು ಸಲ ವರ್ಕೌಟ್ ಆಗತ್ತೆ. ಹೊಸ ಬೌಲರ್ Ashik. 42 balls are remaining now. 90 runs to win. ಮತ್ತೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಪಾಣಿಗ ಮಹೇಶ್ ಅಲ್ಲಿದ್ದಾರೆ ನೋಡಿ, ಮಹೇಶ್ ಪಾಣಿಗ. ವಿಶ್ ಈ ವಿಶ್ನಲ್ಲಿ ಏನು ಇದೆ ಇವಾಗ, ಇಲ್ದಿದ್ರೆ ಈ ವಿಷ ಆಗೋದಿಲ್ಲ. ಇದರ ಮಧ್ಯೆ ಶಾಡಾಗಿ ಬಿದ್ದ ಚೆಂಡು, ಸ್ವರೂಪ್ ಯುವ ನಿರ್ಣಾಯಕ ವೈಟ್ ಬಾಲ್ ಅನ್ನ ಕೊಟ್ಟರು. ಮತ್ತೊಂದೆಡೆ ಅನುಭವಿ ತೀರ್ಮಾನಕಾರಕ ಮಂಜು, ಪ್ರಶಾಂತ ಗೋಪಾಡಿ, ಮೋಹನ, ಭರತ್ ಶೆಟ್ಟಿ ಇವರೆಲ್ಲರೂ ಕೂಡ ಈ ಟೂರ್ನಮೆಂಟಿನ ಪ್ರಮುಖ ಅಂಪೈರ್ಸ್ಗಳು. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. 4-3 ಉತ್ತಮರಿದ ಹೊಡೆತ ನೋಡಿ. ಶ್ರೀಲಂಕಾದ ಬೌಲರ್ಗಳು ಆಲ್ಮೋಸ್ಟ್ ರನಗಳ ಪ್ರಯತ್ನ ದೀಪಕ್ ಕವರ್ಸಲ್ಲಿ ಮತ್ತೊಂದು ಬಹಳಷ್ಟು ಉತ್ತಮರಿತ ಒಂದು ಕ್ಷೇತ್ರ ರಕ್ಷಣೆಯೂ ಕೂಡ ಫೀಲ್ಡರ್ ರಿಕಾಸಿ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಶ್ರೀಲಂಕಾದ ಎಲ್ಲಾ ಬೌಲರ್ಗಳು ಆಲ್ಮೋಸ್ಟ್ ಆಫರ್ ಆಕ್ಷನ್ ಲಗೋರಿ ಬೌಲರ್ಗಳೇ ಇರೋದು. ಇನ್ನು ನಮ್ಮ ಈಗ ಮುಂದಿನ ಪಂದ್ಯಾಟಗಳಲ್ಲಿ ಬರ್ತಾರೆ ಭರತ್ ಗಿಳಿಯಾರು, ಜವಾನ್ ಭಂಡಾರಿ ಇವರೆಲ್ಲರೂ ಕೂಡ. ಅಣ್ಣ ಥರ್ಡ್ ಅಂಪೈರ್ ಯಾರು? ಅಂಪೈರಿಂಗ್ ರೂಮ್ ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ, ಅಂಪೈರ್ಸ್ ಗಳೇ ಕೊಡಬೇಕು.
ಅಫಿಷಿಯಲ್ ಆಗಿ ಯಾರು ಅಂಪೈರ್ ಇರ್ತಾರೋ ಅವರೇ ಥರ್ಡ್ ಅಂಪೈರ್ಗಳು ಕೂಡ. 3.2 ಇದಾದ ಬಳಿಕ ಮುಂದಿನ ಪಂದ್ಯ ಜನಪ್ರಿಯ ದಾವಣಗೆರೆ ಎಸ್ ನಾಟ್ ಔಟ್. ಥರ್ಡ್ ಅಂಪೈರ್ ಡಿಸಿಷನ್ ಇವಾಗಲೇ ಬರ್ತಾ ಇರೋದ್ರಿಂದ ತಳ ಮೊತ್ತ 4 ಕೋಟಿಗಳು. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಒಂದು ಹಗಲು ರಾತ್ರಿಯ ಪಂದ್ಯಕೂಟ, ಐತಿಹಾಸಿಕ ಪಂದ್ಯಕೂಟ, ಅಂತಾರಾಷ್ಟ್ರೀಯ ಮಾಡುವ ಟೆನ್ನಿಸ್ ಬಾಲಿನ ಪಂದ್ಯಕೂಟ ಹೊಸನಗರದಂತಹ ಪಟ್ಟಣದಲ್ಲಿ ನಡೀತಾ ಇದೆ. ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತಹ ಲಾರಿ ಮಾಲೀಕರು ವಿಶ್ವ ಅರಳಿಕೊಪ್ಪ ಇವಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಶ್ವ ಅರಳಿಕೊಪ್ಪ ಊಟ ಆರಂಭ ಆಗಿರೋದ್ರಿಂದ ಯಾವ ಸ್ಥಳದಲ್ಲಿ 2 ದಿನಗಳಿಂದ ಊಟದ ವ್ಯವಸ್ಥೆ ಇತ್ತು ಅಲ್ಲೇ ಇದೆ. ಅದೇ ರೀತಿ ಊಟಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಟ್ಟವರು ಜನಾರ್ದನ ಸ್ವಾಮಿ ಟೆಂಪಲ್ನ ಅರ್ಚಕರು, ಸಿಬ್ಬಂದಿ ವರ್ಗ, ದೇವಸ್ಥಾನದ ಟ್ರಸ್ಟಿ ಎಲ್ಲರಿಗೂ ಕೂಡ ಕೃತಜ್ಞತೆ ಪ್ರದರ್ಶನ ಪರವಾಗಿ. ಓಹೋ, ಈ ಒಂದು ಎಸೆತ ನೋಡಿ, ಫಾಸ್ಟ್ ಅಂಡ್ ಡೆಲಿವರಿ, ಕಣ್ಣಿನ ರೆಪ್ಪೆ ಮುಚ್ಚಿ ತರೋದ್ರೊಳಗೆ ಚೆಂಡು ಕೀಪರ್ ಕೈ ಸೇರ್ತಾ ಇದೆ. ಹೌದು, ಮಲಿಂಗನ ಪೀಳಿಗೆ ಅವರೆಲ್ಲ ಇಲ್ಲಿದ್ದಾರೆ. ಶ್ರೀಲಂಕಾ ಆಶಿಕ್ ಈ ಬಾರಿ ಸದ ಚೆಂಡು, ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಜೈ ಭಾರತ ತುರುವೇಕೆರೆ ಬಿರುಸಿನ ಆಟವನ್ನು ಆಡಬೇಕಾದಂತಹ ಒಂದು ತಂಡ ಆಮೇಲೆ ಆಟವನ್ನು ಆಡ್ತಾ ಇದೆ. ಮಂದಗತಿ ಆಟವನ್ನು ಕೂಡ ಆಡ್ತಾ ಇರುವಂತಹ ಜೈ ಭಾರತ ಅಂಕಿಅಂಶಗಳ ಪಟ್ಟಿಯಲ್ಲಿ ಕೇವಲ 5 ಓಟ್ಗಳು ಮಾತ್ರ ದಾಖಲಾಗ್ತಾ ಇದೆ. 5-2 ನಗರ ಗ್ರಾಮ ಪಂಚಾಯತ್ ಸದಸ್ಯರು ಕುಮಾರಣ್ಣ ಹಿಲ್ಕುಂಜಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕುಮಾರಣ್ಣ ಹಿಲ್ಕುಂಜಿ ಅವರು ನಗರದ ಗ್ರಾಮ ಪಂಚಾಯತ್ನ ಹಾಲಿ ಸದಸ್ಯರು ಕೂಡ ನಮ್ಮ ಪ್ರೋತ್ಸಾಹಕರು. ಈ ಧರ್ಮದ ಕೊನೆಯ 6 ಓವರ್ಗಳಲ್ಲಿ 87 ಓಟ. ಎಂವಿಜಿ ಕನ್ಸ್ಟ್ರಕ್ಷನ್ ಮಾಲೀಕರು ಆಗಿರುವಂತಹ ವಿನಯ್ ಕುಮಾರ್ ಅವರು ಕೂಡ ನಮ್ಮ ಇನ್ನೋರ ಪ್ರಮುಖ ಪ್ರೋತ್ಸಾಹಕರು. ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಿರ್ವಾಹಕರು ಜಯಂತ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲಾಸ್ಟ್ 36 balls are remaining now. 87 runs to 1. ಶ್ರೀಲಂಕಾ ಮತ್ತವರ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಸೂಪರ್ ಫ್ಯಾಷನ್ ಅಲ್ಫಾನ್ ಶ್ರೀಲಂಕಾ ಇನ್ನಿಂಗ್ಸಿನ ಕೊನೆ ಹಂತದಲ್ಲಿ 2 ಬಿರುಸಿನ ಸಿಕ್ಸರ್ಗಳನ್ನು ದಾಖಲಿಸಿದ ಲೆಫ್ಟ್ ಹ್ಯಾಂಡೆಡ್ ಅಲ್ಫಾನ್ ಆಡ್ತಾ ಇದ್ದಾರೆ ಬಾರಿ ಸೂಪರ್ ಫ್ಯಾಷನ್ ಶ್ರೀಲಂಕಾ ಪರವಾಗಿ. ಎಂವಿಜಿ ಕನ್ಸ್ಟ್ರಕ್ಷನ್ ನಮ್ಮ 3 ವರ್ಷಗಳ ಹಗಲು ರಾತ್ರಿ ಕಾರ್ಯಕ್ರಮದ ಪ್ರಮುಖ ಪೋಷಕರು. ಯಾವುದೇ ಸಂದರ್ಭ ಹೋಗಿ ಕೇಳಿದಾಗಲೂ ಕೂಡ ಬಹಳಷ್ಟು ನಗುಮೊಗದಿಂದಲೇ ಎಂವಿಜಿ ವಿನಯ್ ಅವರು ನಮ್ಮ ಜೊತೆ ಸಹಕರಿಸ್ತಾ ಬಂದಿದ್ದಾರೆ. ಅದರ ನಿರ್ವಾಹಕರು ಜಯಂತ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಿಮ್ಮ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನೋದಾಗಿ ಆಶಿಸ್ತೇವೆ. ಅಲ್ಫಾನ್ ನೋಡಿ, ಇವನು ಇನ್ನೊಬ್ಬ ಮಲ್ಲಿಂಗನ ಕುಟುಂಬದವ. ಅಫಾರ್ಮ್ ಬೌಲಿಂಗ್ ಆಕ್ಷನ್ ಅಲ್ಫಾನ್ ಎಸಿತಾ ಇದ್ದಾನೆ. ಮಲ್ಲಿಂಗ ಬಹುಶಃ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಕೊಟ್ಟರು. ಅವರ ಪೀಳಿಗೆ ಮುಂದುವರಿತಾ ಇದೆ. ಈ ಬಾರಿಯ ಸಂದ ಚೆಂಡು ಸ್ಕೋರ್ 6 ಫಾರ್ ಲಾಸ್ ಆಫ್ 2. ಮೊದಲ ವರ್ಷ ಹೊಸನಗರ ಹಗಲು ರಾತ್ರಿ ಪಂದ್ಯಾಟ ಜಯವನ್ನು ದಾಖಲಿಸಿತು ಜೈ ಕರ್ನಾಟಕ. ಬೆಂಗಳೂರಿನ ತಂಡ ರಿಯಲ್ ಫೈಟರ್ಸ್ ಜಾನ್ಸನ್ ಕುಂದಾಪುರವನ್ನು ಸೋಲಿಸಿತು. ಅದಾದ ಬಳಿಕ ಮತ್ತೊಮ್ಮೆ ಜೈ ಕರ್ನಾಟಕ ಜಯಬೇರಿಯನ್ನು ಬಾರಿಸಿತು. ಬೆಂಗಳೂರನ್ನು ಸೋಲಿಸಿದ್ರು.
ಈ ತನ್ಮದ ಓಟ್ಗಳು ಬರ್ತಾ ಇಲ್ಲ. ಬಹಳಷ್ಟು ಬರ್ತಾ ಅಲ್ಫಾನ್ ಮುಖೇನವಾಗಿ ಆಶಿಕ್ ಕೂಡ ಇದೇ ಮಾದರಿ ಒಂದು ಎಸ್ಗಾರಿಕೆಯನ್ನು ಕಂಡಿದ್ರು. ಜೈ ಭಾರತಕ್ಕೆ ಮೂಗುದಾರವನ್ನು ತೋಡಿಸ್ತಾ ಇದ್ದಾರೆ. 3ನೇ ಬಾರಿ ಸ್ಲೋವರ್ ಫುಲ್ ಟಾಸ್ ಬಹಳ ಸಮರ್ಥ ಹೊಡೆತ ಡಿಪಿಟ್ಗಳ ಭಾಗದಲ್ಲಿ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. ಜೈ ಭಾರತ 6ಕ್ಕೆ 2 6-2 ಕ್ಷಮಿಸಿ 7-2. ಸ್ವರೂಪ್ ಮತ್ತು ಮಂಜು ಈ ಪಂದ್ಯಾಟದ ಅಂಪೈರ್ಸ್ಗಳು ಕೂಡ. ಒಂದೆಡೆ ನಿರಂಜನ ಮತ್ತೊಂದೆಡೆ ಅರುಣ್ ಆಟವನ್ನು ಆಡ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 3 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 2 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಕೂಡ ಇರ್ತದೆ. ಈ ತನ್ಮದ ಮತ್ತೊಂದು ಯಾರ್ಕರ್ಲೆಂಡ್ ಡೆಲಿವರಿ. ವೈಡ್ ಅನ್ನ ಚೆಕ್ ಮಾಡಿ. ಅವ್ರ ಅಂಪೈರಿಗೆ ಏನೋ ಡೌಟ್ ಇದೆ ಅಂತ. ಬಾಲ್ ವೈಡ್ ಮಾರ್ಕಿಂದ ಆಚೆ ಬಿದ್ದಿದ ಅಥವಾ ಈಚೆ ಬಿದ್ದಿದ ಈ ಕನ್ಫರ್ಮೇಶನ್ಗಾಗಿ ಎಸ್ ಪಿಚ್ ಇಂದ ಅಂಪೈರ್ ಥರ್ಡ್ ಅಂಪೈರಿಗೆ ಹೋಗಿ. ಪ್ರವೀಣಾಚಾರ್ ಹೋದ್ರು ಓಕೆ. ಮೊದಲ ಹಂತದಲ್ಲಿ ಕರ್ನಾಟಕದ ಅಗ್ರಮಾನ್ಯ ತಂಡಗಳು ಜೈ ಕರ್ನಾಟಕ ಹ್ಯಾಟ್ರಿಕ್ ಪ್ರಶಸ್ತಿಗಾಗಿ ಹೊಸನಗರಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಿನ ಫ್ರೆಂಡ್ಸ್ ರೇಣುಗೌಡರ ಒಂದು ತಂಡ. ಎಸ್ ವೈಟ್ ಬಾಲ್ ಥರ್ಡ್ ಅಂಪೈರ್ ಬಂತು. ವೈಟ್ ಬಾಲ್ ಅನ್ನುವಂತ ಸೂಚನೆ ಇದೆ. ಪ್ರಕೃತಿ ನ್ಯಾಶ್ ಕ್ರೀಡಾಸ್ ಬೆಂಗಳೂರಿನ ತಂಡ. ಪಂಚಜನ್ಯ ಸ್ನೇಹ ಕಿರಿಮಂಜೇಶ್ವರ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಶಕ್ತಿ ಕುಂದಾಪುರ. ಎಲ್ಲ ತಂಡಗಳು ಇಲ್ಲಿ ಫೈಟ್ ಮಾಡುತ್ತೆ. 3 ಲಕ್ಷ ರೂಪಾಯಿಗಳ ಬ್ರದರ್ಸ್ ಹಗಲು ರಾತ್ರಿಯ ಪಂದ್ಯಾಕೂಟಕ್ಕಾಗಿ ಈ ಬಾರಿ ಅದ್ಯಾವ ತಂಡ ಇಲ್ಲಿ ಜಯ ಬೇರೆಯನ್ನ ಬಾರಿಸ್ತಾರೆ ನೋಡ್ಬೇಕಾಗಿದೆ. 3ನೇ ಪ್ರಶಸ್ತಿಯ ನಾಗಾಲೋಟದಲ್ಲಿರುವಂತಹ ಜೈ ಕರ್ನಾಟಕ ಬೆಂಗಳೂರಿನ ತಂಡಕ್ಕೆ ಅದ್ಯಾರು ಮೂಗುದಾರವನ್ನ ಇಲ್ಲಿ ತೋಡಿಸ್ತಾರೆ ನೋಡಬೇಕಾಗಿದೆ. ಪಂದ್ಯಾಟ ಮತ್ತೆ ಮುಂದುವರಿಕೆಯೂ ಕೂಡ. ಅಂಪೈರ್ ಫೈನಲ್. ಮೊತ್ತ 8 ಜೈ ಭಾರತ್ ತುರುವೇಕೆರೆ 8 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಸಮರೋಪಾದಿ ಪ್ರೇಕ್ಷಕರು ಹೊಸನಗರ ನೆಹರು ಮೈದಾನದಲ್ಲಿ ಟೂರ್ನಮೆಂಟ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಇವತ್ತಿನ 3ನೇ ದಿನದ ಉದ್ಘಾಟನಾ ಸಮಾರಂಭ 7 ಗಂಟೆಗೆ ಸರಿಯಾಗಿ ಆರಂಭ ಆಗ್ತದೆ. ಸಾಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತಹ ಎಚ್ ಹಾಲಪ್ಪ ಹರತಾಳು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತೊಂದೆಡೆ ವಿಶೇಷ ಆಹ್ವಾನಿತರಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸದಸ್ಯರಾಗಿರುವಂತಹ BY ರಾಘವೇಂದ್ರ ಅವರು, ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ಶೋಲ್ಡರ್ ರೈಟ ಥರ್ಡ್ ಅಂಪೈರ್ ಚೆಕ್ ಮಾಡ್ಕೊಳ್ಳಿ. DS ಅರುಣ್ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಮಾನ್ಯ ಶಾಸಕರು. ಇವರೆಲ್ಲರೂ ಕೂಡ ಇವತ್ತು 3ನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.
ಅಂದ್ರೆ ವಿಕೆಟ್ಗಿಂತ ಮೇಲಕ್ಕೆ ಬರುತ್ತೋ ಹಾಫ್ ಆರ್ಮ್ ಆಗ್ತಾ ಇದ್ದಾರೆ ಅವರು. ಅಂಡರಾಮ್ ಹೇಳುದಾ ನೀವು? ಹಾ ಸ್ವಲ್ಪ ಚೆಕ್ ಮಾಡ್ರಿ ಥರ್ಡ್ ಅಂಪೈರ್. ಲೀಗಲ್ ಡೆಲಿವರಿ. ಲೀಗಲ್ ಡೆಲಿವರಿ. ಅಂಡ್ರಾಮ್ ಬೌಲಿಂಗ್ ಆಗ್ತಾ ಇಲ್ಲ ಅನ್ನುವಂತ ಸೂಚನೆ. ಶ್ರೀಲಂಕಾ ಮತ್ತು ಭಾರತಕ್ಕೇನು ರಾಮ ಸೇತುವೆ ಕಟ್ಟಬೇಕಾಗ್ತದೆ. ಒಂದಾಟ ಮುಂದುವರಿಕೆಯೂ ಕೂಡ ಅಂಗಡ ಒಳಭಾಗದಲ್ಲಿ. ಅಲ್ಫಾನ್ ಈ ಬಾರಿ ಸಂದ ಚೆಂಡು, ಮತ್ತೊಂದು ಯಾರ್ಕರ್ ಡೆಲಿವರಿ. ಡಿಫರೆಂಟ್ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ಸೂಪರ್ ಫ್ಯಾಷನ್ ಶ್ರೀಲಂಕಾದ ಮತ್ತೋರ ಬೌಲರ್ ಕೂಡ ಅಲ್ಫಾನ್. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಬಹುಶಃ ಈ ಪಂದ್ಯಾಟ ಮುಗಿದ ಕೂಡಲೇ ಸೆಲ್ಫಿ ಶೋ ಇರ್ತದೆ. ಕೆಲವೊಂದು ಆಟಗಾರರನ್ನ ನೋಟ್ ಮಾಡಿದ್ದಾರೆ ನಮ್ಮವರು. ಮುಕ್ತಾಯ ಕಂಡ ಮೊದಲ 3 ಓವರ್ಗಳಲ್ಲಿ ತುರುವೇಕೆರೆ ಕೇವಲ 9 ಓಟವನ್ನು ದಾಖಲಿಸಿದೆ. ಅಂಡರ್ 4 ನಂಬರ್ 3 ತುರುವೇಕೆರೆ 9 ಫಾರ್ ಲಾಸ್ ಆಫ್ 2. 92 ಓಟದ ಅವಶ್ಯಕತೆಯೂ ಕೂಡ ಇನ್ನು ಜಯಕ್ಕಾಗಿ 83 ಓಟಗಳು 30 ಎಸೆಗಳು ದಾಖಲಾಗಬೇಕಾಗಿದೆ. ಬ್ರದರ್ಸ್ ಹೊಸನಗರ ಆಶ್ರಯ ನಡೀತಾ ಇರುವಂತಹ 3ನೇ ಬಾರಿಯ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ. ಮೊಹಮ್ಮದ್ ಅಖಿಲ್ ನ್ಯೂ ಬೌಲರ್. ಮೊಹಮ್ಮದ್ ಅಖಿಲ್ ಬಂದರು. ಈ ಪಂದ್ಯಾಟ ಜಯಕ್ಕಾಗಿ 30 ಎಸೆತ 83 ಓಟದ ಅವಶ್ಯಕತೆ. ಸೂಪರ್ ಫ್ಯಾಷನ್ ಬೌಲರ್ಗಳ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಿದ್ರೆ ಮಾತ್ರ ಜೈ ಭಾರತ ಜಯವನ್ನು ದಾಖಲಿಸುತ್ತಾರೆ. ಇಲ್ಲದಿದ್ದರೆ ಸೂಪರ್ ಫ್ಯಾಷನ್ ಮೊದಲ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸುತ್ತಾರೆ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಇಲ್ಲಿ ಜಯ ಅಪಜಯ ಯಾರ ಪಾಲಾಗ್ತದೆ ನೋಡ್ಬೇಕಾಗಿದೆ. ನೋಡಿ ಯಾರ್ಕರ್ ಡೆಲಿವರಿ ಔಟ್. ಕ್ಲೀನ್ ಬೌಂಡ್ರಿ ಬಾರಿ. ಅರುಣ್ ವಾಪಸ್ ಆತೆಯನ್ನು ಕಂಡ್ರು. ಅಖಿಲ್ ಯಸ್ ಈ ಆಟಗಾರ ವೀನಸ್ ಬೊಲಗ್ನೋ ಪರವಾಗಿ ಫ್ರೆಂಡ್ಸ್ 5 ಲಕ್ಷ ಟೂರ್ನಮೆಂಟ್ ಅಲ್ಲಿ ಬೆಂಗಳೂರಲ್ಲಿ ಆಡಿದ್ರು. ವೀನಸ್ ಬೊಲಗ್ನದ ಪರವಾಗಿ ಆಡಿದಂತ ಅಖಿಲ್ ಇವಾಗ ರಕ್ಷಿತ್ ಬಂದ್ರು. ರಕ್ಷಿತ್ ಗೌಡ ಹೊನ್ನಮ್ಮ ಕಪ್ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟವನ್ನು ಸಂಯೋಜನೆ ಮಾಡಿದಂತ ಯುವ ಸಂಘಟಕ ಕೂಡ ರಕ್ಷಿತ್ ಗೌಡ ಅಂಗಡ ಒಳಭಾಗದಲ್ಲಿ 4ನೇ ಮೊದಲ ಚೆಂಡಿಗೆ ಅಖಿಲ್ ಈ ಬಾರಿ ಅರುಣ್ ಅವರನ್ನ ಕ್ಲೀನ್ ಬೌಂಡ್ ಮಾಡಿದ್ರು. ತಳ ಮೊತ್ತ 9 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಸಮೀರಾ ಇನ್ನು ಮುಂದಕ್ಕೆ ವೀಕ್ಷಕವರಣೆಯಲ್ಲೂ ಕೆಲವೊಂದು ಪ್ರಕಟಣೆಗಳಿಗೆ GST ಇರ್ತದೆ, ಅನಿವಾರ್ಯ. ಕ್ಯಾಶ್ಲೆಸ್ ವ್ಯವಹಾರ. ನಮ್ಮ ಹತ್ರ ಬ್ಯಾಂಕು ಇದೆ, ATM ಇದೆ. 2ನೇ ಚೆಂಡು, ಮತ್ತೊಂದು ಸುಂದರತೆ ಎಸೆತ ಅಖಿಲ್. ಕಂಪ್ಲೀಟ್ಲಿ ಬಹುಶಃ ಈ ಒಂದು ಆಕ್ಷನ್ ಲಸಿತ್ ಮಲ್ಲಿಂಗರನ್ನೇ ಹೋಲ್ತಾ ಇದೆ ನೋಡಿ. ಈ ಹಿಂದೆ ಅಲ್ಫಾನ್
ಬಹಳಷ್ಟು ಉತ್ತಮ ಮಧ್ಯಸ್ಥಗಾರಿಕೆಯನ್ನು ತೋರ್ಪಡಿಸಿದಂತ ಬೌಲರ್ ಕೂಡ ಕೆಳಗೆ ಬೀಳ್ತಾ ಇದೆ. ಫಾಸ್ಟ್ ಡೆಲಿವರಿ, ರಕ್ಷಿತ್ಗೆ ಓಟಗಳು ಮಾಡ್ತಾ ಇಲ್ಲ. ಇದೇ ಕ್ರೀಡಾ ಋತುವಿನ ಫೆಬ್ರವರಿ 12 12ರಿಂದ 14 15 16 ಬ್ಯಾಟ್ರಾಯನ್ಪುರ BSC ಟ್ರೋಫಿ 5 ಲಕ್ಷ ರೂಪಾಯಿಗಳ ಪಂದ್ಯಾಟ. ಈ ತನ್ಮದಾಗಳ ಭಾಗದಲ್ಲಿ ಮತ್ತೊಂದು ಹೋದರಿ ಆಘಾತ. ರಕ್ಷಿತ್ ಕ್ಲೀನ್ ಬೌಲ್. ಯಸ್, ಅಮೀದ್ ಶ್ರೀಲಂಕಾದ ಪ್ರಾಯೋಜಕರು ಮುಖ್ಯ ವೇದಿಕೆಯಲ್ಲಿ ಇದ್ಕೊಂಡು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅತ್ಯುತ್ತಮ ಪಂದ್ಯಾಟದ ಪ್ರದರ್ಶನವನ್ನು ನೀಡ್ತಾ ಇರುವಂತಹ ಸೂಪರ್ ಫ್ಯಾಷನ್ ಶ್ರೀಲಂಕಾ ಆಟಗಾರರು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಲ್ಲ, ಶ್ರೀಲಂಕಾದ ತಂಡ ಇದೊಂಥರ ವಿಶೇಷ ಅಂತ ನಾವು ಹೇಳ್ಬಹುದು. ಯಾಕಂತ ಹೇಳಿದ್ರೆ ಹೊಸನಗರದಂತ ಪಟ್ಟಣದಲ್ಲಿ ಇವತ್ತು ಈ ಮಟ್ಟದಲ್ಲಿ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡುವಂತದ್ದು ಒಂದು ಸವಾಲಿನ ಕೆಲಸ ಆದ್ರೆ, ಮತ್ತೊಂದೆಡೆ ಹೊರ ದೇಶದಿಂದ ತಂಡವನ್ನು ತಂದು ಆಡಿಸುವಂತದ್ದು ಮತ್ತೊಂದು ದೊಡ್ಡ ಸವಾಲು. ಅಂತ ಕಾಲಘಟ್ಟದಲ್ಲಿ ನಮಗೆ 7 ಮಂದಿ ಹೃದಯ ಶ್ರೀಮಂತಿಕೆ ಪ್ರಾಯೋಜಕರು ಪಂದ್ಯಾಟ ಮುಖ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೆ. ತನ್ಮೂಲಕವಾಗಿ ಮತ್ತೊಂದು ಹೋದರಿ ಆಘಾತ. ಶಾಟ್ಮೆಟ್ಗಳ ಭಾಗದಲ್ಲಿ ಕ್ಯಾಚ್ ಆಗೋದ್ರ ಮುಖೇನವಾಗಿ ಜೈ ಭಾರತ ತುರುವೇಕೆರೆ 4ನೇ ವಿಕೆಟ್ ಪಾತಾನ. ರಾಘು ವಾಪಸ್. ತುರುವೇಕೆರೆ ಮತ್ತೊಂದು ಹೋದರಿಯನ್ನು ಒಪ್ಪಿಸ್ತಾ ಇದೆ. ಜನಪ್ರಿಯ ದಾವಣಗೆರೆ ಹಾಲಪ್ಪ ಕೊನೆಯ ಕರೆಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಸಾಜಿಲ್11 ಹೊಸನಗರ ಕರ್ನಾಟಕದಲ್ಲಿ 17 ಬಾರಿ ಹೊನಲು ಬಳಕೆಯ ಕ್ರಿಕೆಟ್ ಪಂದ್ಯಾಟವನ್ನ ನಡೆಸಿದ ಏಕಮಾತ್ರ ತಂಡ ಜನಪ್ರಿಯ ದಾವಣಗೆರೆ ತಂಡ. ಟೆನಿಸ್ ಬಾಲ್ ಕ್ರಿಕೆಟಿನ ಕಿಂಗ್ ಮೇಕರ್ ಜೆಪಿ ಹೊಂದಾಳುತ್ವದ ತಂಡ. ಜೆಪಿಯ ಬಲಗೈ ಬಂಟ ಕೂಡ ಹಾಲಪ್ಪ. ಎಲ್ಲರ ಸಂಯೋಜನೆಯಲ್ಲಿ ಈ ಟೂರ್ನಮೆಂಟ್ ಆಡೋದಕ್ಕೆ ಬರ್ತಾ ಇದೆ ದಾವಣಗೆರೆಯಿಂದ. ಜನಪ್ರಿಯ ಕೆಳ ಸಾವಣಗೆರೆ ಮಣಿ ಬಂದು ರಂಗನ ಒಳಭಾಗದಲ್ಲಿ ಅಖಿಲ್ ಎಸೆದ ಚೆಂಡು. ಈತನ ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಸ್ಕೋರ್ 9-4. ಲಾಸ್ಟ್ 24 balls are remaining now. 83 runs over. ಒಂದು ಹಂತದಲ್ಲಿ ಶ್ರೀಲಂಕಾ ಪಂದ್ಯಾಟ ಮೇಲೆ ಬಿಗು ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಶ್ರೀಲಂಕಾ ಮತ್ತು ಭಾರತೀಯ ಟೆನಿಸ್ ಬಾಲ್ ಕ್ರಿಕೆಟಿನ ಆಟಗಾರರು, ಮುಖ್ಯವಾಗಿ ಕರ್ನಾಟಕದ ಟಾಪ್ ಲೆವೆಲ್ ಕ್ರಿಕೆಟಿಗರು 3 ಬಾರಿ ಶ್ರೀಲಂಕಾವನ್ನ ಪ್ರದರ್ಶನ ಪಂದ್ಯಾಟದಲ್ಲಿ ಎದುರಿಸಿದ್ರು. 3 ಬಾರಿ ಕೂಡ ಶ್ರೀಲಂಕಾ ತಂಡ ಟೀಮ್ ಇಂಡಿಯಾವನ್ನ ಮಣ್ಣು ಮುಕ್ಕಿಸಿತ್ತು. ಒಂದು ಬಾರಿ ಬೆಂಗಳೂರಿನ ಫ್ರೆಂಡ್ಸ್ ಪಂದ್ಯಾಟ, ಅಲ್ಲೂ ಕೂಡ ಫ್ರೆಂಡ್ಸ್ ಆಟಗಾರರು ಟೀಮ್ ಇಂಡಿಯಾ ಅನ್ನೋದಾಗಿ ಆಡಿದ್ರು. ಶ್ರೀಲಂಕಾ ಟೀಮ್ ಇಂಡಿಯಾವನ್ನ ಡಿಫೀಟ್ ಮಾಡಿತು. ಇತ್ತೀಚೆಗಷ್ಟೇ ಪಡುಬಿದ್ರೆ ಪಂದ್ಯಾಟ, ಅಲ್ಲೂ ಕೂಡ ಟೀಮ್ ಇಂಡಿಯಾ ಸೋಲನ್ನ ಕಂಡಿತ್ತು. ಶ್ರೀಲಂಕಾ ಜಯವನ್ನು ದಾಖಲಿಸಿತು ಪ್ರದರ್ಶನ ಪಂದ್ಯಾಟದಲ್ಲಿ. ದಾವಣಗೆರೆಯಲ್ಲೂ ಕೂಡ ಟೀಮ್ ಇಂಡಿಯಾ ಮತ್ತೊಮ್ಮೆ ಮುಗ್ಗರಿಸಿತು ಶ್ರೀಲಂಕಾ ಆಟಗಾರರ ವಿರುದ್ಧವಾಗಿ. ಅದೇ ಶ್ರೀಲಂಕಾದ ಆಟಗಾರರು ವಸ್ತುಶಃ ಇಲ್ಲಿ ಆಡ್ತಾ ಇದ್ದಾರೆ. 4ನೇ ಓವರ್ ಮೊದಲ ಚೆಂಡು. ಈ ಬಾರಿ ಕೂಡ ಸ್ಲೋ ಡೆಲಿವರಿ. ಸಂಜು ಮತ್ತೊಂದು ಯಶಸ್ಸನ್ನು ಪಡ್ಕೊಂಡು ತುರುವೇಕೆರೆ 9-5. ಕ್ಷಮಿಸಿ, 9-6. ಜೈ ಭಾರತ 9 for loss of 6 important wickets. ತುರುವೇಕೆರೆ ಹುಡುಗರು ಹೊಸನಗರದಲ್ಲಿ ಮಾತ್ರ ಒತ್ತಡ ಸಿಗ್ತಾ ಇದ್ದಾರೆ. ದಿಲೀಪ
ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ. ಮಣಿ ಮತ್ತು ದಿಲೀಪ ಶ್ರೀಲಂಕಾ ಆರ್ಥಿಕ ದಿವಾಳಿತನಕ್ಕೆ ಸಿಲುಕಿದ್ರು ಕೂಡ ವಿಶ್ವಕಪ್ನಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಜಯಿಸಿರುವಂತಹ ಒಂದು ತಂಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠ ಕ್ರಿಕೆಟ್ ಆಟಗಾರರು ಅರವಿಂದ ಡಿಸಿಲ್ವಾ ಇರಬಹುದು, ಚಾಮುಂಡ ವಾಸನಂತವರು, ಮುತ್ತಯ್ಯ ಮುರಳೀಧರನ್, ಜಯವರ್ಧನ, ಅರ್ಜುನ್ ರಣತುಂಗ, ಅಸಂಕ ಗುರುಸಿಂಗ ಸಂಗಕ್ಕರ, ಅದೇ ರೀತಿ ರಮೇಶ್ ರತ್ನಾಯಕ, ಚಂಪಕ ರಾಮನಾಯಕ, ಅಜಂತ ಮೆಂಡಿಸ್ನಂತ ಆಟಗಾರರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರು. ಇತರ ಬಹಳ ಸಮರ್ಥ ಹೊಡೆತ ಮಿಡಾಫ್ ಭಾಗದಲ್ಲಿ ಒಂದೊಳ್ಳೆ ಹೆಚ್ಚುವರಿಯ ಸೇರ್ಪಡೆ. ದಿಲೀಪನ ಖಾತೆ ಆರಂಭ 10 ಫಾರ್ ಲಾಸ್ ಆಫ್ 6. ಶ್ರೀಲಂಕಾ ವಿರುದ್ಧವಾಗಿ ಜೈ ಭಾರತ 10ಕ್ಕೆ 6, 10 ಫಾರ್ 6. ಮತ್ತೆ ಸಂಜು ಎಸ್ಗಾಡಿಗೆ ಭಾಗದಲ್ಲಿ ಈ ಬಾರಿ ಸಂದ ಚೆಂಡು, ಮತ್ತೊಂದು ಯಾರ್ಕರ್ ರನ್ ಡೆಲಿವರಿ. ಹಾಲಪ್ಪ ಜನಪ್ರಿಯ ದಾವಣಗೆರೆ ಆಟಗಾರರು ಮತ್ತು ಸಾಜಿ ಲವನ್ ತಕ್ಷಣವೇ ಬರಬೇಕನ್ನೋದ ಕೇಳ್ತಾ ಇದೆ. ಹೊಸನಗರ ಮೈದಾನದಲ್ಲಿ ಹಗಲು ರಾತ್ರಿ ಪಂದ್ಯಕೂಟ ನಡೀತಾ ಇದೆ. ಹೊಸನಗರ ಫ್ರೆಂಚ್ ಟ್ರೋಫಿಗಾಗಿ ಬ್ರದರ್ಸ್ ಐತಿಹಾಸಿಕ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ರನ್ ಔಟ್ ಮಾಡೋ ಅವಕಾಶ, ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಬ್ಯಾಕಪ್ ಎಡವಿಕೆಯನ್ನು ಮಾಡಿದಂತ ಶ್ರೀಲಂಕಾ ಒಂದೋಟ ಎರಡನೇ ಓಟದ ಪೂರೈಕೆಯೂ ಕೂಡ ಕೊನೆ ಹಂತವನ್ನು ಕಂಡುಕೊಳ್ತಾ ಇದೆ. ಮಣಿ ಮುಖೇನವಾಗಿ ಜೈ ಭಾರತ ಮಣಿಯವರು ಮಾಸ್ಕ್ ತೆಗಿಬೇಕು. ಕೊರೋನಾ ಹೋಗಿ ವರ್ಷ 3 ಆಯ್ತು. ಎಲ್ಲೋ ಒಂದು ಕಡೆ ಇತ್ತೀಚಿನ ಕ್ರಿಕೆಟ್ ವಲಯದಲ್ಲಿ ಕೆಲವೊಂದು ಹೊಸ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಓಟ್ಗಳು ಮಾಡ್ತಾ ಇಲ್ಲ. ಬಲವಾಗಿರುವಂತಹ ಅಪೀಲ್ ಕೂಡ ಸಂಜು ಈ ಹಂತವನ್ನು ಮಾಡಿದ್ರು. ಬದಲಾವಣೆಗಳು ಅನ್ನುವಂಥದ್ದು ಬಂದಾಗ ಪರಿವರ್ತನೆ ಜಗದ ನಿಯಮ, ಅದನ್ನ ನಾವೇನು ಪ್ರಶ್ನೆ ಮಾಡುವುದಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಈ ನಿಟ್ಟಿನಲ್ಲಿ ಮತ್ತೆ ಸಂಜು 6ನೇ ಓವರ್ ಅಂತಿಮ ಎಸೆತವೂ ಕೂಡ ಓಟ್ಗಳು ಮಾಡ್ತಾ ಇಲ್ಲ. ಮಣಿಗೆ ಓಟವನ್ನು ಬೇಡಿಕೊಡ್ತಾ ಇಲ್ಲ. ಸಂಜು ಓವರ್ ಮುಕ್ತಾಯ. ಅಂಡರ್ 4 ನಂಬರ್ 6 ಸ್ಕೋರ್. ಆರನೇ ಓವರ್ ಮುಕ್ತಾಯ. 12 ಫಾರ್ ಲಾಸ್ ಆಫ್ ಬುದ್ಧಿವಂತಿಕೆ ಬೇರೆ, ಅತಿ ಬುದ್ಧಿವಂತಿಕೆ ಬೇರೆ. ಪ್ರಶಾಂತ ಅಂಡರ್ 4 ನಂಬರ್ 5 ಸ್ಕೋರ್. 12 ಫಾರ್ ಲಾಸ್ ಆಫ್ 6. ಅಂತಿಮ 3 ಓವರ್ಗಳಲ್ಲಿ 80 ಓಟದ ಅವಶ್ಯಕತೆ. 18 balls are remaining now. 80 runs to win. ಶ್ರೀಲಂಕಾ ಪಂದ್ಯಾಟವನ್ನು ಆಡ್ತಾ ಇದೆ. ಆಶಿಕ್ ಬಂದ್ರು ಮತ್ತೆ ಸ್ಕಾನಿಕ ಭಾಗದಲ್ಲಿ ಏಕಪಕ್ಷೀಯ ಪಂದ್ಯ, 1 ಸೈಡೆಡ್ ಮ್ಯಾಚ್ ಅಲ್ಲಿ ಇವಾಗ ಮೇಲುಗೈನ ಪಡ್ಕೊಳ್ತಾ ಇದೆ ಶ್ರೀಲಂಕಾ. ಈ ಬಾರಿ ಸಂದ ಚೆಂಡು ಮತ್ತೆ ಫಾಸ್ಟ್ ಡೆಲಿವರಿ. ಓಟ್ಗಳು ಬರ್ತಾ ಇಲ್ಲ. ದಿಲೀಪನಿಗೆ ಓಟ್ಗಳು ಕೂಡ ಬೀಡ್ಕೊಡ್ತಾ ಇಲ್ಲ. ಆಶಿಕ್ ಟೂರ್ನಮೆಂಟ್ ಜಯವನ್ನು ದಾಖಲಿಸುವಂತಹ ಒಂದು ತಂಡ 3 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. 2ನೇ ಬಾರಿಯ ಸಂದ ಚೆಂಡು ಮತ್ತೆ ಡಾಟ್ ಬಾಲ್. ನಿಶಾಂತ, ವೀರಕೋನ್, ಪ್ರಶಾಂತ ಮತ್ತೋರ್ವ ಆಟಗಾರ. ಆಶಿಕ್ ಉತ್ತಮ ಸಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ.
ವಿಜಯ ಪಥದಲ್ಲಿ ವಿಜಯ ದುಂದುಬೆಯನ್ನು ಮೊಳಗಿಸುವ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ ಶ್ರೀಲಂಕಾ. ಯಾರ್ಕರ್ಲೆಂಡ್ ಡೆಲಿವರಿ ಬಹುಶಃ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಮಾತ್ರ ಈ ಮಾದರಿ ರಸ್ತೆಗಳನ್ನು ಕಾಣುವ ಸಾಧ್ಯತೆ ಇತ್ತು. ಆದ್ರೆ ಶ್ರೀಲಂಕಾ ಬಂದ ನಂತರ ಪರ್ಫೆಕ್ಟ್ ಯಾರ್ಕರ್ಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಆಶೀಕ್ ಮುಖೇನ ನಾಲ್ಕನೇ ಬಾರಿ ಯಸಂದ ಚೆಂಡು ಉತ್ತಮದ ಹೊಡೆತ ಒಂದೊಡೆ ಚೊರೆ ಸೇರ್ಪಡೆ. ಸ್ಕೋರ್ 13, 13 ಓಟಗಳು. ಎರಡು ಅಂಪೈರ್ ಇದು ನೋಬಲ್ ಚೆಕ್ ಮಾಡಿ ಹೈಟ್. ಹೈಟ್ ಚೆಕ್ ಮಾಡಿ. Yes, legal delivery. Not in no ball. ಪಂದ್ಯಾಡ ಮಧ್ಯೆ ಮುಂದರಿಗೆ ಆಚೆ ಕಾಡ್ತಾ ಇದ್ದಾನೆ ಬಾರಿ ಎಸ್ಗಾರಿಕೆ ಭಾಗದಲ್ಲಿ. ಬಹಳಷ್ಟು ತಮ್ಮ ಎಸ್ಗಾರಿಕೆಯನ್ನು ತೋರ್ಪಡಿಸಬಲ್ಲ ಆಶೀಕ್ ಈ ಬಾರಿ ಸೂಪರ್ ಫ್ಯಾಷನ್ ಶ್ರೀಲಂಕಾ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈತನ ಮಧ್ಯೆ ಯಾರ್ಕರ್ಲೆಂಡ್ ಡೆಲಿವರಿ ನಂಬಲ ಸಾಧ್ಯ ರೀತಿಯ ಒಂದು ತಡೆ ಎಸೆತ. ಕ್ಯಾಲಿಬ್ರೇಟ್ ಓಟಗಳಿಲ್ಲ ಅನ್ನುವಂತ ಸೂಚನೆ ಇದೆ. ಮಣಿ ಆ ಕಡೆ ಹೋಗಿ ಮೊತ್ತ 13. ಮುಂದಿನ ಪಂದ್ಯ ಜನಪ್ರಿಯ ದಾವಣಗೆರೆ ತಂಡ ತಾಜಿಲವಾನ್ ಹೊಸನಗರ ವಿರುದ್ಧ ಸೆಣಸಾಟವನ್ನು ಮಾಡುತ್ತೆ. ಟುಡೇ ಯು ವಿಲ್ ಪ್ಲೇ ಓನ್ಲಿ ಒನ್ ಮ್ಯಾಚ್ ಸರ್. ಯಾ ಈತನ ಮಧ್ಯೆ ಕೀಪರ್ ವೈಫಲ್ಯ. ಚೆಂಡು ಬಾಯಿ ಮುಖೇನ 4 ಓಟಗಳ ಸೇರ್ಪಡೆ. ತಾಳ್ಮಾಸಿ ಮಾರಿಕರ ಭಾಗದಲ್ಲಿ ಬೌಂಡ್ರಿ. ಈ ಹಂತದಲ್ಲಿ ಓವರ್ ಮುಕ್ತಾಯ. 17 for loss of 6 important wickets. 12 ಎಸೆತ, 75 ಓಟದ ಅವಶ್ಯಕತೆ. 12 balls are remaining now, 75 runs to win. ಪ್ರೇಕ್ಷಕರು ಬಹಳಷ್ಟು ನಿರೀಕ್ಷೆ ಇಟ್ಟ ಈ ಒಂದು ಪಂದ್ಯ, ಆ ನಿರೀಕ್ಷೆಯನ್ನು ಉಳಿಸ್ತಾ ಇದೆ ಶ್ರೀಲಂಕಾ. ಶ್ರೀಲಂಕಾ ಪ್ರಾಯೋಜಕರು ಕೂಡ ಬಹುಶಃ ಈ ಒಂದು ಪ್ರದರ್ಶನದಿಂದ ಖುಷಿ ಪಟ್ಟರು ಅಂತ ನಾವು ತಿಳ್ಕೊಂಡಿದ್ದೇವೆ. 7 ಮಂದಿ ಹೃದಯ ಶ್ರೀಮಂತಿಗೆ ಪ್ರಾಯೋಜಕರು ಶ್ರೀಲಂಕಾ ತಂಡಕ್ಕಾಗಿ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ನಮ್ಮ ಈ ಟೂರ್ನಮೆಂಟ್ಗೆ ದೊಡ್ಡ ಮಟ್ಟದ ಸಪೋರ್ಟ್ ಅನ್ನೋದಾಗ ಕೂಡ ಇದನ್ನು ಹೇಳ್ಬಹುದು. ಅವರಿಗೆ ಅಭಿನಂದನೆ. ಅಲ್ಲದೆ ಇನ್ನಿತರ ರೀತಿಯಲ್ಲಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬ್ರದರ್ಸ್ ಹೊಸನಗರ ಪರವಾಗಿ ಅಲ್ಫಾನ್ ಲಾಸ್ಟ್ 12 balls are remaining. 4 ದಾರಿಯನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ ತುರುವೇಕೆರೆ ಆದಷ್ಟು ಓಟ್ಗಳನ್ನು ಹೊಸನಗರದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಈತನ ಮಧ್ಯೆ ಯಾರ್ಕರ್ಲೆಂಡ್ ಡೆಲಿವರಿ ಲಾಂಗ್ ಆನ್ ಭಾಗದಲ್ಲಿ ದಿಲೀಪ್ ಮುಖ್ಯವಾಗಿ ಜೈ ಭಾರತ ತುರುವೇಕೆರೆ ಫಸ್ಟ್ ಬೌಂಡ್ರಿ. ಇದುವರೆಗೆ ದಾಂಡಿಗರು ಸಿಡಿಸಿ ಅಂತ ಏಕಮಾತ್ರ ಬೌಂಡರಿ ಕೂಡ 7ನೇ ಓವರ್ನ ಮೊದಲ ಚೆಂಡಿನಲ್ಲಿ ಅಲ್ಫಾನ್ ಬಿಡ್ಕೊಟ್ರು. ಬೌಂಡ್ರಿ. ಸ್ಕೋರ್ 21. 2ನೇ ಬಾರಿ ಮತ್ತೊಂದು ತಮರಿತ ಎಸೆತ. ಅಲ್ಫಾನ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 71 ಓಟದ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ.
S7 7 ಕ್ಯಾಮರಾ ಮಾತ್ರ ಬಳಕೆ ಮಾಡ್ತಾ ಇದೆ. 8 ಕ್ಯಾಮರಾ 8 ಕ್ಯಾಮರಾಗಳನ್ನು ಬಳಸಿಕೊಂಡು ಹೊಸನಗರ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ S7 ಶ್ರೀನಿವಾಸಪುರ ಕೋಲಾರ ಶಮೀರ್ ಭಾಯ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಪ್ರದರ್ಶನ ಪರವಾಗಿ. ಲೀಗಲ್ ಡೆಲಿವರಿ ಇವತ್ತು 3 ಗಂಟೆವರೆಗೆ ಪಂದ್ಯಾಟಗಳಿದೆ. ಮತ್ತೆ ಅಲ್ಫಾನ್ ಈ ಬರಸದ ಚೆಂಡು ಮತ್ತೊಂದು ಯಾರ್ಕರ್ ಡೆಲಿವರಿ ಬಹಳ ಸಮರ್ಥ ಒಂದು ಎಸೆತ. ಏಕಪಕ್ಷೀಯ ಪಂದ್ಯಾಟವೊಂದರ ಶುಭಾರಂಭ ಮಾಡುವಂತ ಶ್ರೀಲಂಕಾ ಸೂಪರ್ ಫ್ಯಾಷನ್ ಹೊಸನಗರದಲ್ಲಿ ಮೊದಲ ಪಂದ್ಯಾಟ ಜಯಬೇರಿಯತ್ತ ಮುನ್ನುಗ್ತಾ ಇದೆ ಕೂಡ ಸೂಪರ್ ಫ್ಯಾಷನ್. ಮತ್ತೊಂದು ಯಾರ್ಕರ್ ಡೆಲಿವರಿ ಓಟ್ಗಳು ಬರ್ತಾ ಇಲ್ಲ. ದಿಲೀಪ ಓಟವನ್ನು ಕೂಡ ಈ ಹಂತದಲ್ಲಿ ದಾಖಲಿಸ್ತಾ ಇಲ್ಲ. 21 ಓಟಗಳು. ಅಂಗಡಾಳ ಭಾಗದಲ್ಲಿ ದಿಲೀಪನ ಒಂದು ಹೊಡೆತ 7ನೇ 5ನೇ ಚೆಂಡಿನಲ್ಲಿ ಮೇಡಾನ ಭಾಗದಲ್ಲಿ ಸುಲಭ ಕ್ಯಾಚ್ ಔಟ್. ಗುರುವಾಕೆರೆ 21ಕ್ಕೆ 7 21 ಫಾರ್ 7. ಊಟ ಮಾಡದಿರುವವರು ಊಟಕ್ಕೆ ಹೋಗಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ತಂಡಗಳ ಆಟಗಾರರ ಜೊತೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರೂ ಊಟದ ವ್ಯವಸ್ಥೆ ಹೋಗ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ತನ್ನ ಮೂಲಕ ಲಾಸ್ಟ್ 1 ಬಾಲ್ ಟು ಗೋ. 7th ಓವರ್ ಇನ್ ಪ್ರೋಗ್ರೆಸ್. 421. ಲಾಸ್ಟ್ 1 ಈ ತನ್ಮಧ್ಯೆ ಓವರ್ ಮುಕ್ತಾಯ. ಅಂಡ್ ಆಫ್ ನಂಬರ್ 7 ಸ್ಕೋರ್ 21 ಫಾರ್ ಲಾಸ್ ಆಫ್ 7. ಕೊನೆ 6 ಎಸೆತಗಳು 71 ಓಟದ ಅವಶ್ಯಕತೆ. 6 balls are remaining now. 71 run to win. ಎಸ್ ಶ್ರೀಲಂಕಾದಿಂದ ಬೇಡಿಕೆ ಬಂದಿರೋದ್ರಿಂದ ಲಾಸ್ಟ್ ಓವರ್ ಶ್ರೀಲಂಕನ್ ಭಾಷೆಯಲ್ಲಿ ಮಾತಾಡ್ತಾರೆ. ವೀಕ್ಷಕರನ್ನು ಮುಂದುವರಿಸ್ತಾರೆ ನಿಶ್ಮಿ ಫ್ರಮ್ ಶ್ರೀಲಂಕಾ. Thank you. The voices of Karnataka, Mr. Huine and Mr. Prashant. Nice to meet you all. We saw Muhammad Alfan is shown an exceptional performance with the bat. And after that, we saw his bowling with a great pace. He was the hero when we visit Khalsa Trophy in Indore, in India, Madhya Pradesh. So he's bowling with a legal action because in Sri Lanka, he's representing, he's playing cricket in so many countries. Not only him, if you look at the Sri Lankan bowling lineup, just like a Malinga or Patirana, that's kind of an action. Now, Muhammad Akil, he brought back into the attack Alfan and Akil. These two are from Waimba province in Sri Lanka. And we saw Vichya Ratnam, Sanjeev Khan, and Muhammad Ashik. Tariq Kamsaki, left armour. A good delivery, but Samara Tungawa has not been able to collect it cleanly. Run away to the boundary for 4. With that boundary, Musantina 25. So I will give a brief summary all the viewers. I'm really sure thousands of Sri Lankans, they are watching these contests via S7 YouTube channel. So I will give them a brief update. Maybe a bit of luck to Sakya, luck to Visipai, under the Pahardina, Jabarat Kandaima, wicket in the Vati, Tibino, maybe a bit. Wicket Hatak with the Vati, Tibino, Lakuno, Anudeka Jagra, Hilaka Kabayane. Tariq Kamsakil, this time plays it away on drive. Alfan is there at deep mid wicket. He is wearing 99.
You might remember Lasit Malinga, Ravichandran Ashwin, all using 99. Now Akil slowly walks back to his mark. We saw Muhammad Rikas. He was the highest scorer when Sri Lankan super fashion playing. And Nishanta Veerakan as well. Dari comes good delivery into the block hole. Plays it away. Samira Sandaruan is there long on. He was won the best fielder award when we visit indoor Khalsa Trophy in the 2024. Sri Lankan super fashion. They played there as well. Not only in Bengaluru. Dari comes left arm. Akil runs and balls. Change of pace undone the batsman. Excellent piece of bowling. So Batman, he was in a real confusion whether to go for a big one or go for a defensive stroke. So far, so good from the Sri Lankan bowling lineup. They are not allowing any of these players to settle down. Hari comes Akil, runs and balls. This time played up peacefully but safe. Dangerous Dhananjaya. Most of the Sri Lankan spectators call him as double D. That means dangerous Dhananjaya. So he was at long off. He's from the southern part of Sri Lanka. So they are representing, they are speaking different languages. They are following different religion, but above all, they are all representing a country. This time played up peacefully, but safe. It was landed in no man's land. Alfan is there. Only a single. So moves on to now 28. 28. Lakudu Visiata, Imulakudu Sakyawe and Sri Lanka super fashion Kadaima. Taraga Malawe Mangala Tarage Jaga Labana Dabra Kraludi Tabotani League Wate Vishishimon Taragak Nash Bangalore Kandai Masamaga Taraga Kaletue Vishishima Minatru and Parajit Patana Jaibarat Saha Vishishima Nash Bangalore Water Taragak Patina in Jagana Kandai Mayamki Shaking Nash Bangalore Kradaki Jagatahot Sri Lanka super fashion son Nash Bangalore Yana and I am the Ardavasar Purwati Sutska Labana Metarage Sri Lanka Kandai Pasu in Jagana Kare Janaka Piris Matage Alamana Karti Arti Dak Labino in Sri Lanka Kandai Samagon with Dirigan and Ratal Bandaganalisa Aradana Karamin Vistar Vichara Kasune Venasati Karan and make Karnataka Pradeshi Ada Paushan Dega Aradana Kina Vinay Mahatadasa Prasad Mahatad. I said the voices of Karnataka, Mr. Prasant and especially Mr. Vinay. So over to you to give you the ball Bible commentary. Thank you all for providing the opportunity. See you in the next game. Thanks a lot again for Hasanagar, all the people, for inviting us and your great hospitality. Thanks a lot and see you in the next game.